ಆಯ್ತವ. ನಮಸ್ತೆ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಗುರುಜಿ. ಓಹೋ, ಚೆನ್ನಾಗಿದ್ದೀರಾ? ಚೆನ್ನಾಗಿರೋ ತರ ಇದ್ದೀನಿ. ಹ್ಮ್, ಅಳಸ್ನಣ್ಣ ಕತೆ ಆಗ್ಬಿಟ್ಟಿದೆ ನಂದು. ಹಾ ಏನೋ ಗಮ್ ಅಂತತೆ ಅಂತ ಅನ್ಸೋದ್ರೆ ಕುಯ್ದ್ರೆ ಕೆಟ್ಟ ಹೋಗ್ಬಿಟ್ಟಿದೆ. ಗುರುಜಿ. ಆಯ್ತು, ಇರ್ಲವ. ಕೃಷ್ಣನ್ ದಯೆ, ಎಲ್ಲ ಒಳ್ಳೇದಾಗ್ಲಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ನಾನು 1 ಮಂತ್ ಇಂದ ನೋಡ್ತಾ ಇದ್ದೀನಿ. ಏನ್ ಮಾಡ್ಕೊಂಡಿರೋದು? ನಾನು ಇಂಜಿನಿಯರಿಂಗ್ ಮಾಡಿದ್ದು. ಅಯ್ಯೋ, ಸಾಫ್ಟ್ವೇರು ಹಾರ್ಡ್ವೇರಾ? ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದು. ಏನ್ ನಿಮ್ಮ ಕೆಲಸ? ನಾನು ವರ್ಕಿಗೆ ಹೋಗ್ಲಿಲ್ಲ, ಬೇಗ ಮದುವೆ ಮಾಡ್ಬಿಟ್ರು ಮನೇಲಿ. ಓಕೆ, ಆಯ್ತು, ಅದು ಆಮೇಲೆ ಮಾತಾಡೋಣ. ಸಿವಿಲ್ ಇಂಜಿನಿಯರಿಂಗ್ ಕೆಲಸ ಏನು? ಮನೆ ಕಟ್ಟೋದು. ಅಯ್ಯೋ, ನೀವು ಹಂಗೆ ಮುಂದುವರೆದಿದ್ರೆ ಎಷ್ಟು ಮನೆ ಕಟ್ಟಬಹುದಿತ್ತಲ್ವಾ? ಗುರುಜಿ, ಅದು ಕೊರೋನಾ ಎಲ್ಲ ಬಂದ್ಬಿಡ್ತು ನಮ್ದು ಕಂಪ್ಲೀಟ್ ಆದಾಗ. ಅಯ್ಯೋ, ಅವಾಗ ಮನೆ ಉಳಿಸ್ಕೊಳ್ಳೋದೇ ಕಷ್ಟ ಆಗೋಯ್ತು. ಹಂಗಾಗಿ ಎಲ್ಲ ಬಿಟ್ಟು ಬರ್ತಾ ಇದ್ರಲ್ಲ, ನಮ್ಮ ಮನೇಲಿ ಕಳಿಸ್ಲಿಲ್ಲ. ಇಲ್ಲೇ ಹತ್ತಿರದಲ್ಲಿ ಮದ್ವೆ ಮಾಡ್ಬಿಟ್ರು. ಓಕೆ, ಆಯ್ತವ. ಎಷ್ಟು ವರ್ಷ ನಿಮಗೀಗ? ನಂಗೆ ಇವಾಗ 29 ರನ್ನಿಂಗ್. ಆಯ್ತು, ಮದ್ವೆ ಆಗಿ 3 ವರ್ಷ ಆಯ್ತು. ಒಬ್ಬ ಮಗ ಇದ್ದಾನೆ, ಪಾಪು 1 ವರ್ಷ ಇವಾಗ. ಒಳ್ಳೇದಾಗ್ಲವ. ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಹಾ ಗುರುಜಿ. ಹೇಳುವ. ಅದೇ ನಾನು ಅವ್ರ ಮನೆಗೆ ಹೋದಾಗಿಂದ. ಯಾರ ಮನೆಗೆ? ಗಂಡನ ಮನೆಗೆ ಹೋದಾಗಿಂದ ನೆಮ್ಮದಿನೇ ಇಲ್ಲ. ಯಾಕೆ? ಅತ್ತೆದು ಸ್ವಲ್ಪ ಪ್ರಾಬ್ಲಮ್ ಗುರುಜಿ. ಯಾಕೆ, ಅವ್ರಿಗೆ ಹುಷಾರಿಲ್ವಾ? ಅಲ್ಲ, ಅವರು ಸ್ವಲ್ಪ ಕಿರಿಕಿರಿ ಜಾಸ್ತಿ. ಓ, ಅವ್ರ ಮೈಕ್ ಚೆನ್ನಾಗಿದೆ, ನಿಮ್ ಜೊತೆ ಚೆನ್ನಾಗಿಲ್ಲ ಅಂತ. ಗಂಡ ಒಳ್ಳೆಯವರು. ಬಟ್ ಏನಂದ್ರೆ ಅವರು ಮನೆ ಕಡೆ ಚೆನ್ನಾಗಿದ್ರು. ಯಾರು? ನಮ್ ಗಂಡನ ಮನೇಲಿ ಚೆನ್ನಾಗಿದ್ರು ಅಂದ್ರೆ? ಚೆನ್ನಾಗಿದ್ದಾರೆ ಅಂದ್ರೆ ಅಡಿಕೆ ತೋಟ, ಮನೆ, ಮಳಿಗೆಗಳು ಎಲ್ಲ ಇದೆ. ಜೀವನಕ್ಕೆ ಏನು ತೊಂದ್ರೆ ಇಲ್ಲ. 7 ಎಕರೆ ಅಡಿಕೆ ತೋಟ ಇದೆ. ಮನೆ ಕಡೆ ಚೆನ್ನಾಗಿದ್ದಾರೆ ಅಂದ್ರೆ ಅತ್ತೆನೂ ಚೆನ್ನಾಗಿರ್ಬೇಕಿತ್ತಲ್ಲ ಮತ್ತೆ? ಅತ್ತೆಗೆ ದುಡ್ಡಿನ ಆಸೆ ಜಾಸ್ತಿ ಸ್ವಲ್ಪ. ಅಂದ್ರೆ ಅಪ್ಪ ಅಮ್ಮ ನೋಡಿ ಮದುವೆ ಮಾಡಿದ್ದ? ಹೌದೌದು. ಅವ್ರು ಹೇಳ್ದಂಗೆ ಎಲ್ಲದನ್ನು ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಕೊಟ್ಟು, ಆಮೇಲೆ ಹುಡ್ಗ ನನ್ಕಿಂತ ಕಮ್ಮಿನೇ ಓದಿರೋದು. ನಾವು ಹತ್ರದವ್ರೆಲ್ಲ ಊರು ಮನೆ ಬೆಂಗಳೂರಲ್ಲೆಲ್ಲ ಹೆಂಗೋ ಏನೋ ಅನ್ಕೊಂಡು ಹತ್ರದಲ್ಲಿ ಕೇಳಿ ಮಾಡಿ ಮಾಡ್ಕೊಂಡಿದ್ದು. ಬಟ್ ಅವ್ರು ಒಳಗೊಂಥರ ಹೊರಗೊಂಥರ ಫೇಸ್ ಇತ್ತು. ಅದು ನನ್ ಮದ್ವೆ ಆದ್ಮೇಲೆ ಗೊತ್ತಾಗಿತ್ತು. ಒಳಗೊಂದು ಹೊರಗೊಂದು ಯಾರಿಗೆ? ಅತ್ತೆ ಮಾವಂಗೆ. ಗಂಡನ್ಗಲ್ಲ? ಗಂಡ ತುಂಬಾ ಒಳ್ಳೆಯವರು. ಏನು ಒಂದು ಉದಾಹರಣೆ ಹೇಳೋದಾದ್ರೆ ಏನ್ ಮಾಡಿದ್ರು ಅವರು? ಅಂದ್ರೆ ಅವರು ತುಂಬಾ ಮಗನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರೋದು. ಅದ್ ನಿನಗೆ ಹೆಂಗ್ ತಪ್ಪಾಗುತ್ತೆ? ಅಂದ್ರೆ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ನಮ್ಮನ್ನ ಟ್ರೀಟ್ ಮಾಡ್ತಾರೆ. ಅಂದ್ರೆ ಅವರೇ ಕಷ್ಟಪಟ್ಟು ಎಲ್ಲಾ ಮಾಡಿರೋದು, ಆಯ್ತಾ. ಪ್ರತಿಯೊಂದು ಆಸ್ತಿಯಿಂದ ಹಿಡಿದು ನಮ್ಮ ಮಾವನೇ ದುಡ್ದು ಎಲ್ಲ ಮಾಡಿರೋದು. ಹಂಗಾಗಿ ಅವರು ನಮ್ಮನ್ನ ಗಂಡ ಹೆಂಡತಿನ ಫುಲ್ ಕಂಟ್ರೋಲ್ ಅಲ್ಲಿ ಇಟ್ಕೊಳತಾರ. ನಾವೆಲ್ಲೂ ಹೋಗ್ಬಾರ್ದು, ಬರೀ ಮನೆಯಲ್ಲೇ ಇರ್ಬೇಕು, ಮನೆ ಕೆಲ್ಸ ಮಾಡ್ಕೊಂಡು. ತಂದೆ ತಾಯಿ ಮನೆಗ್ ಹೋಗಂಗಿಲ್ಲ ಜಾಸ್ತಿ, ಆ ತರ. ನಾವು ಗಂಡ ಹೆಂಡತಿ ಇಬ್ರು ಎಲ್ಲೂ ಹೋಗೋದೇ ಇಲ್ಲ ನಾವು ಜಾಸ್ತಿ. ಅವ್ರು ಹೋಗ್ತಾ ಇರ್ತಾರೆ, ನಾವು ಹೋಗ್ತೀವಿ ಅಂದ್ರೆ ಅವ್ರಿಗೆ ಸಿಟ್ಟು ಬರುತ್ತೆ. ಆಮೇಲೆ ಫೈನಾನ್ಷಿಯಲಿನೂ ಗಂಡಂಗ್ ಅಷ್ಟು ಅವರು ಬಿಡಲ್ಲ, ಎಲ್ಲ ಅವ್ರದೇ ಕಂಟ್ರೋಲ್ ಅಲ್ಲಿ ಇರೋದು. ಅದಕ್ಕೆ ಫುಲ್ ಎಲ್ಲ ವ್ಯವಹಾರ ಅವ್ರದೇನೆ. ನಮಗ್ ಬಟ್ಟೆ ಕೊಡ್ಸ್ಬೇಕು ಅಂದ್ರೂ ಅವ್ರೇ ಕೊಡ್ಸೋದು. ಅಲ್ಲ, ಈಗ ನಿಮಗೆ ಹೊರಗಡೆ ಬಿಡ್ತಿಲ್ಲ ಅಥವಾ ಹೋಗಕ್ ಬಿಡಲ್ಲ, ಇದು ಸರಿ, ಇದೆಲ್ಲ ಸರಿ. ಬಟ್ ಉಳಿದೆಲ್ಲ ವ್ಯವಹಾರ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ವಾ? ಅದೇ ಅವ್ರದ್ದು ನಮ್ ಮನೆಯವ್ರು ಮೆಡಿಕಲ್ ಸ್ಟೋರ್ ಮಾಡೋದು ಕೆಲಸ. ಫುಲ್ಲು ಇದು ಮನಿ ಎಲ್ಲ ಅವರೇ ನೋಡ್ಕೊಳ್ಳೋದು, ದುಡ್ಡಿನ ವಿಷಯ ಎಲ್ಲದನ್ನು. ನಾವೆಲ್ಲಾದ್ರೂ ಬೇಜಾರಾಗುತ್ತೆ ಅಂದ್ರೆ ಗಂಡ ಹೆಂಡತಿ ನಾವು ಹೊರಗಡೆ ಎಲ್ಲೂ ಹೋಗಂಗಿಲ್ಲ. ಕೇಳಿದ್ರೆ ಎಲ್ಲಾರು ಹೋಗ್ತೀವಿ ಅಂದ್ರೆ ಸಿಡಿ ಅನ್ನೋದು ಅತ್ತೆ. ಜಗಳ ಮಾಡೋದು, ಏನೋ ಒಂಥರ ತುಂಬಾ ಚುಚ್ಚು ಮಾತಾಡೋದು ಮನೇಲಿ. ನಾನು ಎಷ್ಟೇ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರು. ಮದುವೆ ಆಗಿ ಎಷ್ಟು ವರ್ಷ ಆಯ್ತವ? 3 ವರ್ಷ ಆಯ್ತು. ಇದನ್ನ ನಿಮ್ಮ ಗಂಡನಿಗೆ ಅಂದ್ರೆ ಇದು ನಿಮಗೆ ಮಾತ್ರ ಸಮಸ್ಯೆನ, ಗಂಡನಿಗೂ ಹೌದಾ? ಗಂಡ ಅವರು ಅಪ್ಪ ಅಮ್ಮ ಅಂತ ಅವರು ಅಡ್ಜಸ್ಟ್ ಮಾಡ್ಕೊಂತಾರೆ, ನೀನು ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕು ಅಂತಾರೆ. ನಿಮಗೆ ಅತ್ತೆ ಮಾವ ಅಂತ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ.
ಅದೇ ಈಗ ಚುಚ್ಚಿ ಏನಾದ್ರು ಮಾತಾಡ್ತಾನೆ ಇದ್ರೆ ಎಷ್ಟ್ ದಿನ ಎಲ್ಲೂ ಹೊರಗ್ ಹೋಗ್ದಲೆ ಮನೆ ಒಳಗೆ 4 ಗೋಡೆ ಒಳಗೆ ಇರಕ್ಕಾಗತ್ತೆ. ನಾವು ತವ್ರ ಮನೆಗೆ ಏನಾದ್ರು ಹೋಗ್ಬಿಡ್ತೀವಿ 4 ದಿನ ಆದ್ರೂ ಈ 3 ಹೋಗಂಗಿಲ್ಲ. ವರ್ಷದಲ್ಲಿ ಒಂದಿಸ್ಲು ಹೋಗಿಲ್ವಾ ತವ್ರ ಮನೆಗೆ? ಇಲ್ಲ, ಹೋಗಿದ್ದೀನಿ. ಅಂದ್ರೆ ಫ್ರೀಡಮ್ ಇಲ್ಲ ಒಂಥರ. ಆಯ್ತವ. ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? ನಾವು ಇಬ್ರು ಗುರುಜಿ. ಇಬ್ರು ಹೆಣ್ಮಕ್ಳೇನಾ? ಇಲ್ಲ, ಅಣ್ಣ ನಾನು. ನಿಮ್ಮ ಅಣ್ಣಂಗೆ ಮದುವೆ ಆಗಿದೆಯಾ? ಇಲ್ಲ, ಆಗಿಲ್ಲ. ಯಾಕಾಗಿಲ್ಲ? ಮಾಡ್ಬೇಕು, ಹುಡುಕ್ತಾ ಇದಾರೆ. ಸುಮ್ಮನೆ ಹ್ಮ್. ನಿಮ್ಮ ಅಣ್ಣನಿಗೆ ಮದುವೆ ಆಗಿ ಬಂದ ಹೆಂಡತಿಗೆ ಒಂದು ವೇಳೆ ಸುಮ್ಮನೆ ಅಂದಾಜು ಮಾಡೋಣ, ನಿಮ್ಮ ಅತ್ತೆ ಥರನೇ ನಿಮ್ಮ ಅಮ್ಮನೂ ಏನೋ ದುರ್ಬುದ್ಧಿ ಬಂದ್ಬಿಡ್ತು ಅಂದ್ಕೊಳ್ಳೋಣ. ಹಂಗೆ ಸ್ಟ್ರಿಕ್ಟ್ ಮಾಡಿಬಿಟ್ರೆ ನಿಮ್ಮ ಅಣ್ಣನ ಹೆಂಡತಿ ಏನು ಮಾಡ್ಬೋದು ಹಬ್ಬ ಅಂದರೆ? ನಿಮ್ಮ ಅಣ್ಣನ ಹೆಂಡತಿ ಏನು ಮಾಡಬೇಕು? ಈಗ ನೀನು ನಿರೀಕ್ಷೆ ಮಾಡೋದು ಹೇಳು, ಒಳ್ಳೆ ಅದನ್ನಾದ್ರೂ ಹೇಳು. ನಿಮ್ಮ ಅತ್ತೆ ಥರನೇ ಯಾಕೋ ನಿಮ್ಮ ಅಮ್ಮನೂ ಕೂಡ. ಈ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಎಲ್ಲ ನೋಡುವ, ಒಂದು ಸಮುದ್ರದ ಪಕ್ಕ ಹೋಗಿ ಬೀಚಲ್ಲೋ ಅಥವಾ ನದಿ ಪಕ್ಕನೋ ಒಂದು ಮರಳಲ್ಲಿ ಏನೋ ಹುಡುಗಾಟಿಕೆ ಮಾಡ್ಲಿಕ್ಕೆ ಹೋಗಿ ಮರಳಲ್ಲಿ ಒಂದು ಮನೆ ಕಟ್ಟಿದೆ ಅಂದ್ಕೋ. ಅದು ಒಂದು ಅಲೆ ಬಂತು, ಯಾರೋ ಕಾಲಲ್ಲಿ ಗುದ್ದುಕೊಂಡು ಹೋಗ್ಬಿಟ್ರು. ಏನೋ ಒಂದು 10, 15, 20, 30, 40 ಒಂದು ಗಂಟೆ ಅಟ್ಲೆ ಸಮಯ ತಗೊಂಡು ಒಂದು ಮರಳಿನ ಮನೆ ಮಾಡಿದ್ರೆ ಅದು ಒಂದು ಅಲೆ ಬಂದು ಅಥವಾ ಇನ್ನೇನೋ ಬಂದು ಬಿದ್ದು ಹೋಗ್ಬಿಡುತ್ತೆ. ಅಂದ್ರೆ ಒಂದು ಗಂಟೆಯ ಶ್ರಮ ಒಂದು ಸೆಕೆಂಡಲ್ಲಿ ಮುಗಿದು ಹೋಗ್ಬಿಡುತ್ತಲ್ಲ. ಅಂದರೆ ಯಾವಾಗ ಮರಳಲ್ಲಿ ಮನೆ ಕಟ್ಟಿದ್ದವನಿಗೆ ಯಾರೋ ಬಂದು ಕೆಡವು ಬಿಡ್ತಾರೆ ಅನ್ನೋ ಭಯ ಇದ್ದೇ ಇರುತ್ತೆ. ಅದೇ ಗುರುಜಿ, ಅವ್ರಿಗೆ ಏನ್ ಗೊತ್ತಾ, ಎಲ್ಲಿ ನಾನು ಅವ್ರು ಕಷ್ಟಪಟ್ಟು ಮಾಡಿರೋದು. ಅಲ್ಲಿಗೆ ನೀನು ಅಲ್ಲಿಗೆ ಬರ್ತಾ ಇದೀಯ ಅಷ್ಟೇ. ಈ ಮರಳಲ್ಲಿ ಕಟ್ಟಿದವನ್ಗೆ ಅಷ್ಟು ಭಯ ಇರಬೇಕಾದ್ರೆ ಅವತ್ತಿಂದ ಇವತ್ತು ಸೊಸೆಯಾಗಿ ನಿನಗಿರೋ ಸೌಕರ್ಯ ಖಂಡಿತ ಅವತ್ತಿಗೆ ಎಲ್ಲ ಸೌಕರ್ಯ ಅವ್ರಿಗೆ ಇರಲಿಲ್ಲ. ಅದು ಹೌದು ಗುರುಜಿ. ಈಗ ಸುಮ್ಮನೆ ಯಾಕೆ ಸರಿ ಅಂತ ನಾನು ಹೇಳ್ತಾ ಇಲ್ಲ, ಸುಮ್ಮನೆ ಯೋಚನೆ ಮಾಡಿ. ಎಜುಕೇಟೆಡ್ ಅಂದರೆ ಓದಿರೋದು ಮಾತ್ರ ಅಲ್ಲ. ಸುಮ್ಮನೆ ಈಗ ಸರಿ ತಪ್ಪು ಅದೇನು ಮಾಡ್ಬೇಕು ನಾನು ಆಮೇಲೆ ಮಾತಾಡ್ತೀನಿ, ಒಂದು ಅವಲೋಕನ ಮಾಡೋಣ ಸುಮ್ಮನೆ ಅಷ್ಟೇ. ಈಗ ಒಂದೇ ನಿನ್ನಿಂದ ಕೇಳೋದು, ಒಂದು ಮರಳಲ್ಲಿ ಮನೆ ಕಟ್ಟಿದವನಿಗೆ ಯಾರೋ ಉಂಡಿಸೋದ್ರಷ್ಟು ಬೇಜಾರಾಗುತ್ತೆ ಅಥವಾ ಉಂಡಿಸ್ತಾರೆ ಅನ್ನೋ ಭಯ ಆಗುತ್ತೆ ಎಂದಾಗ, ಹಿಂಗೆ ಮನೆಯನ್ನು ಆ ಕಾಲದಿಂದಲೂ ಒಂಚೂರು ಏನೋ ಅಲ್ಲಿ ಇಲ್ಲಿ ಕೂಡಿಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಮಾಡ್ಕೊಂಡು ಬಂದಿರೋರ್ಗೆ ಒಂದು ಭಯ. ಈಗ ನಿಮ್ಮನ್ನು ಆಚೆ ಕಳಿಸದೇ ಇರೋವಂತಹ ಬುದ್ಧಿ ಸರಿಯಿಲ್ಲ, ಅದಕ್ಕೆ ಬೇರೆ ಅರ್ಥ ಕೊಡ್ತೀನಿ, ಆಮೇಲೆ ಮಾತಾಡ್ತೀನಿ. ಬಟ್ ಈ ಅತ್ತೆದಿರಿಗೆ ಯಾವಾಗಲೂ ಅದೊಂದು ಭಯ ನೋಡುವ. ಈ ಸೊಸೆಯನ್ನು ಬೇಕು ಅಂತ ವಿರೋಧಿಸುವ, ಇವಳು ಹಂಗೆ ಇವಳು ಹಿಂಗೆ ಅದು ಇದು ಅಂತ ಅವಳ ಕ್ಯಾರೆಕ್ಟರ್ ಮೇಲೆ ದೂಷಣೆ ಮಾಡಿ ಅವಳು ಸರಿನೇ ಇಲ್ಲ, ಅವಳು ನಡತೆಗೆಟ್ಟವಳು ಅಂತ ಯಾವಾಗಲೂ ಸೊಸೆಯನ್ನು ಹೀಯಾಳಿಸೋ ಬುದ್ಧಿ ಒಂದಷ್ಟು ಅತ್ತೆಯದಿರುತ್ತೆ. ಇದು ಅಕ್ಷಮ್ಯ. ಅಂತ ಬುದ್ಧಿ ನಿನ್ನ ಅತ್ತೆಗಿದೆಯಾ? ಕ್ಯಾರೆಕ್ಟರ್ ಬಗ್ಗೆ ಮಾತಾಡಲ್ಲ, ಬಟ್ ಅದೇ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿರ್ತಾರೆ. ಸುಮ್ಮನೆ ಕೇಳಬೇಕು ನಾನು ಹೇಳೋದು. ಏನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ದಾಳ? ಇಲ್ಲ ಗುರುಜಿ. ಅಂದ್ರೆ ಏನ್ ಗೊತ್ತಾ, ಅವ್ರಿಗೆ ನನ್ ಎಲ್ಲಾದ್ರೂ ಮನೆ ಬಿಟ್ಟು ಎಲ್ಲಾದ್ರೂ ನನ್ನ ಮನೆ ಅವ್ರೆಲ್ಲೋ ಹೊರಗಡೆ ಹೋಗ್ತಾ ಇದಾರೆ ಅಂತ ಅಂದ್ರೆ ಅವ್ರು ನಾನ್ ಕಷ್ಟಪಟ್ಟು ಮಾಡಿದೀನಿ, ನಾನು ವಸ್ತುಗಳೆಲ್ಲ ಕಷ್ಟಪಟ್ಟು ಮಾಡಿದೀನಿ ಆತರ ಎಲ್ಲ ಹೇಳ್ತಿರ್ತಾರೆ. ನನಗ ಅವಾಗ ನಾನೇನ್ ಕಳ್ಳಿನ ಹಂಗಾದ್ರೆ? ಇಲ್ಲ ಕೇಳಿಸ್ಕೊ ಅನ್ಸುತ್ತೆ. ಪದೇ ಪದೇ ಅದನ್ನೇ ಹೇಳ್ತಾ ಇದ್ರೆ ನಮ್ಗೆ ಆ ಮನೇಲಿ ಇರಕ್ಕೆ ಹಿಂಸೆ ಆಗುತ್ತೆ. ಅದನ್ನೇ ಹೇಳ್ತೀನಪ್ಪ. ಸುಮ್ಮನೆ ನೀಗ ನಿಮ್ಮ ಯಾವುದೋ ಒಂದು ನೆಂಟ್ರದ್ದು 2 ಹೆಣ್ಮಕ್ಳನ್ನ ರಜೆ ಬಂತು, ಬೇಸಿಗೆ ರಜಾ ಅಂತ ಬಂತು ಅಂತ ಯಾವುದೋ 10ನೇ ಕ್ಲಾಸೋ 8ನೇ ಕ್ಲಾಸ್ 2 ಹೆಣ್ಮಕ್ಳನ್ನ ರಜೆಗೆ ಕರ್ಕೊಂಡು ಬಂದು ಇವು ನಮ್ಮ ಅಮ್ಮನ ಕಡೆಯವರು ನಮ್ಮ ಅಪ್ಪನ ಕಡೆಯವರು ಅಂತ 2 ಹೆಣ್ಮಕ್ಳನ್ನ ತಂದಿಟ್ಕೊ. ಈ ನೀನು ಮೇಕಪ್ ಮಾಡ್ಕೊಳಕ್ಕೆ ಒಂದಷ್ಟು ತಂದು ಇಕ್ಕೊಂಡಿರ್ತೀನಿ ನೀನು, ಈ ಏನೇನೋ ಇವು ಹೆಣ್ಮಕ್ಳೇ ಏನೋ ಮಾಡೋಕ್ಕೋಗಿ ಒಂದು ದಿವಸ ಎಲ್ಲ ಉಂಡಿಸ್ಬಿಟ್ಟು ಅಥವಾ ಹೆಂಗೆಂಗೋ ಬಳ್ಕೊಂಡು ದುಡ್ಡು ಕೊಟ್ಟು ಜಾಸ್ತಿ ಬೆಲೆ ತಂದು ಮಡಗಿರ್ತೀಯ. ನಿನಗೆ ಅವರು ಆ ರೂಮ್ಗೆ ಹೋದ್ರೆ ಒಂದು ಭಯ, ಅಯ್ಯೋ ಇವು ಎಲ್ಲಿ ಏನು ಮಾಡಿಬಿಡ್ತಾವು ಅಂತ. ನಿಮ್ಮ ಅತ್ತೆಗೂ ಅಂಥದ್ದೊಂದು ಭಯ. ಅಂದರೆ ನಿನ್ನಮ್ಮ ನಾಳೆ ದಿನ ನಿನ್ನ ಮನೆಗೆ ನಿಮ್ಮ ಅಣ್ಣನ ಹೆಂಡತಿ ಬರ್ತಾಳಲ್ಲ, ಅವಳು ಕುರಿತು ನಿನ್ನಮ್ಮನಿಗೂ ಇಂಥದ್ದೊಂದು ಭಯ. ಯಾಕಂದ್ರೆ ನಿಮ್ಮಮ್ಮನೂ ಕಷ್ಟಪಟ್ಟೆ ಕಟ್ಟಿರೋದು. ಆದ್ರೂ ಸತ್ಯ ಯಾರು ಓದ್ಕೊಂಡು ಹೋಗಲ್ಲ ಅಲ್ವಾ ಗುರುಜಿ? ಅರೆ ಆ ಸತ್ಯಕ್ಕೆ ನಿಲ್ಲೋನಾಗಿದ್ರೆ ಇದು ಕಲಿಯುಗ, ಇದು ಸತ್ಯುಗ ಆಗ್ಬಿಡೋದಪ್ಪ.
ನೋಡು ತಾಯಿ, ಮನುಷ್ಯ ಹುಟ್ಟಿದ ಮೇಲೆ ಸಾಯ್ಬೇಕು, ಹೋಗ್ಬೇಕಾದ್ರೆ ಏನೂ ತಗೊಂಡೋಗಲ್ಲ ಅನ್ನೋದು. ತಡೀರಿ, ಆಯ್ತು. ಅವ್ರಿಗೆ ಈಗ ತುಂಬಾ ಬಡವ್ರ ಮನೆ ಹುಡುಗಿ ಮದ್ವೆ ಮಾಡ್ಕೊಂಡಿದ್ರೆ ಆತರ ಎಲ್ಲಾ ಅನ್ಸುತ್ತೆ. ನಮ್ ಮನೇಲೂ ಸ್ಟೇಬಲ್ ಆಗೇ ಇದಾರೆ ಆಯ್ತಾ. ನಮಿಗೂ ಆತರ ಏನು ನಾನು ಅಲ್ಲಿಂದ ತಗೊಂಬಂದ್ ಇಲ್ಲಿ ಕೊಡೋ ಅಂತ ಪರಿಸ್ಥಿತಿ ನಮ್ಮ ಅಪ್ಪ ಅಮ್ಮಂಗಿಲ್ಲ. ನಾವ್ ಒಂದ್ 25 ಲಕ್ಷ 30 ಲಕ್ಷ ಖರ್ಚು ಮಾಡೇನೆ ಮದ್ವೆ ಮಾಡ್ಕೊಟ್ಟು ಅವ್ರು ಕೇಳಿದ್ದೆಲ್ಲಾ ಕೊಟ್ಟು ಎಲ್ಲದನ್ನು ಮಾಡಿದಾರೆ. ಹಂಗೆಲ್ಲಾ ಆದ್ಮೇಲೂನು ಅವ್ರು ಯಾಕೆ ಆತರ ಒಂದೊಂದ್ ರೂಪಾಯಿ ಚೀಪ್ ಅನ್ಸುತ್ತೆ ತನ್ನದನ್ನ ಇಲ್ಲ ಕೇಳಿಸ್ಕೊ, ಆಯ್ತು ತನ್ನದನ್ನ ಕಾಪಾಡಿಕೊಳ್ಳುವ ಅಥವಾ ತಾನು ಏನು ಸಂಗ್ರಹಿಸಿದೇನೋ, ತಾನು ಏನು ಆವತ್ತಿಂದ ಇವತ್ತಿನವರೆಗೂ ಸ್ವಲ್ಪ ಅಷ್ಟೋ ಇಷ್ಟು ಮಾಡ್ಕೊಂಡು ಬಂದಿದ್ದೀನೋ ನೀನು ಹಾಳು ಮಾಡೇ ಬಿಡ್ತೀಯ ಅಂತಲ್ಲವ. ಎಲ್ಲ ಅತ್ತೆದಿರ್ಗೂ ಸಾಮಾನ್ಯವಾಗಿ ನನ್ನ ಈ ಅನುಭವದಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳವ. ನನ್ನ ಅನುಭವದಲ್ಲೇ ಹೇಳ್ತೀನಿ, ಎಲ್ಲ 100ರಲ್ಲಿ 90 ಅತ್ತೆದಿರಿಗೆ ಅಂಥದ್ದೊಂದು ಭಯ. ಆ ಕಾರಣಕ್ಕೆ ಅವ್ರ ಬಾಯಿಂದ ಒಂದಷ್ಟು ಶಬ್ದಗಳು ಕೆಟ್ಟ ಅಥವಾ ಒತ್ತಡದ ಪರಿಸ್ಥಿತಿಗಳು ಮನೆಯಲ್ಲಿ ಒಂಚೂರು ಅಲ್ಲೋಲ ಕಲ್ಲೋಲ ಹಾಗೇ ಆಗುತ್ತೆ. ನಾನು ಹೇಳ್ತೀನವ್ವ, ಗಂಡನ ನಿನ್ನಿಂದ ದೂರ ಮಾಡಿ ಗಂಡನಿಗೆ ಏನೋ ಒಂದು ನೆಪ ಒಡ್ಡಿ ಮಕ್ಕಳಾಗ್ತಿಲ್ಲ ಅಂತಲೋ, ಅಥವಾ ಅವಳು ನೋಡೋಕೆ ಚೆನ್ನಾಗಿಲ್ಲ ಅಂತಲೋ, ಅಥವಾ ಅವ್ರ ಅಪ್ಪ ಅಮ್ಮ ಏನೋ ಕೊಟ್ಟಿಲ್ಲ ನಾವು ಅಂದ್ಕೊಂಡಷ್ಟ ಅಂತಲೋ, ಏನೋ ಒಂದು ನೆಪ ಒಡ್ಡಿ ತನ್ನ ಮಗನನ್ನು ವಶ ಮಾಡಿಕೊಂಡು ನಿನಗೆ ಡೈವರ್ಸ್ ಕೊಡಿಸೋ ಕಾಲನವ ಇದು. ನಿನಗೆ ನಾನು ಹೇಳ್ತಿರೋದು, ಯಾವ ಸ್ವಾತಂತ್ರ್ಯವನ್ನು ಕೇಳ್ತಾ ಇದೆಯಾ ಅಥವಾ ಇದೆಲ್ಲ ಸರಿ ಇದೆ, ಆದರೆ ಅನಾದಿ ಕಾಲದಿಂದಲೂ ಅತ್ತೆ ಸೊಸೆಯದ್ದು ಇಂಥದ್ದೊಂದು ತಿಕ್ಕಾಟ ಇದ್ದೇ ಇದೆ. ಆದರೆ ನನ್ನ ಪ್ರಕಾರ ಇಲ್ಲಿ ನೀನು ಯಾವ ಕಾರಣಕ್ಕೆ ಪುಣ್ಯವಂತಳು ಅಂದರೆ, ಗಂಡ ನಿನ್ನ ಪರ ಅಥವಾ ಗಂಡ ನೀನು ಅಂದುಕೊಂಡಂಗೆ ಒಳ್ಳೆ ರೀತಿಯಲ್ಲಿ ಅಂದರೆ ನಡತೆಯಲ್ಲಿ. ಕಾರ್ಯಕ್ರಮ ಸುಮ್ಮನೆ ನಿಮ್ಮ ಅಮ್ಮನೋ ನೀನೋ ಯಾರು ಕೇಳ್ತಿರೋ ಗೊತ್ತಿಲ್ಲ, ಇದನ್ನೊಂಚೂರು ಕೇಳಿ ನೋಡು ಕತೆ ಏನೇನಿದೆ ಅಂತ. ಇರೋದ್ರಲ್ಲಿ ನೋಡವಾ, ನೀನು ಬಯಸೋ ಸ್ವಾತಂತ್ರ್ಯ, ನೀನು ಬಯಸೋ ಏನೆಲ್ಲ ನಿನ್ಗೊಂದು ಫ್ರೀಡಮ್ ಬೇಕು ಅಂತ ಹೇಳ್ತಿದ್ಯಲ್ಲವಾ, ಈ ಫ್ರೀಡಮನ್ನು ಒಂದು ವೇಳೆ ಅವ್ರ ಮಗನಿಗೆ ಬಹಳ ಹಿಂದೆಯಿಂದಲೂ ಕೊಟ್ಟಿದ್ರೆ ಬಹುಶಃ ದಾರಿ ತಪ್ಪಿದ್ನೋ ಏನೋ. ಅದೇ ಅವರು ಅಪ್ಪ ಅಮ್ಮ ಹಾಕಿದ್ ಗೆರೆ ದಾಟಲ್ಲ ಆ ತರ ಅವರು. ಒಳ್ಳೆ ಗಂಡ ಕೇಳಿಸ್ಕೋ, ಒಳ್ಳೆ ಗಂಡ ಸಿಕ್ಕಿದ್ದಾನೆ ಅದ್ರಲ್ಲಿ ಅವ್ರ ಪಾತ್ರವೂ ಇದೆ. ಇಷ್ಟರಲ್ಲೇ ಬದುಕು ಮುಗಿಯಲ್ಲವಾ. ನೀನ್ ಈಗಲೇ ಇದಕ್ಕೆ ಸಾರಿ, ನೀನ್ ಏನ್ ಬಯಸಿ ಬಂದೆ ನನಗದು ಅರಿವಿದೆ. ಹೊರಗಡಿಕೆ ತವ್ರ ಮನೆಗೆ ಇವತ್ತಲ್ದಿರ ನಾಳೆ ಹೋಗ್ಬೋದು, ಏನೋ ಆಗುತ್ತೆ. ಮೊದಲು ಇವೆಲ್ಲವನ್ನು ಪಾಸಿಟಿವ್ ಆಗಿ ತಗೋ, ಹೌದಲ್ವಾ. ಅಂದ್ರೆ ಈ ಸೀನಿಯಾರಿಟಿ ಅನ್ನೋದು ಒಂದ್ ವೇಳೆ ನೀನು ಸಿವಿಲ್ ಇಂಜಿನಿಯರಿಂಗ್ ಕೆಲ್ಸಕ್ಕೆ ಹೋಗಿದ್ರು ಕೂಡ ಅಲ್ಲೂ ಒಂದು ಇಂಥದ್ದು ಇದ್ದೇ ಇರ್ತಿತ್ತು. ಇಲ್ಲಿ ಮಾತ್ರ ಅಲ್ಲವಾ, ಕಾಲೇಜಲ್ಲೂ ರ್ಯಾಗಿಂಗ್ ಅನ್ನೋದು ಇದೇ ಕಾರಣಕ್ಕೆ ತಾನೇ ಉಟ್ಕೊಂಡಿದ್ದು. ಕೆಲಸದ ಜಾಗದಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಎಲ್ಲೇ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಸಂಗೀತ, ಕಲೆ, ಎಲ್ಲಾದ್ರೂ ಕ್ರೀಡೆ, ಎಲ್ಲಾದ್ರೂ ತಗೊಳ್ಳವ, ಸೀನಿಯಾರಿಟಿಗಳಿಗೆ ಒಂಚೂರು ಅಹಂಕಾರ ಇದ್ದೇ ಇರುತ್ತೆ. ಜೂನಿಯರ್ ಆದವರು ಬದುಕಬೇಕು, ಅಲ್ಲಿ ಬಾಳಬೇಕು, ಸ್ವಲ್ಪ ಉಳಿಬೇಕು ಅಂದರೆ ಅದನ್ನೊಂಚೂರು ಬಿಡು ಅವ್ರ ಪಾಡೆ ಅವರಿದೆ ಇರೋದೇ ಹಂಗೆ ಅಂದುಕೊಂಡು ಅದನ್ನು ಹೆಚ್ಚು ಜಂಜಾಟ ಅಥವಾ ಜಗಳಕ್ಕೆ ಹಚ್ಚಿದೇನೆ ಅದನ್ನು ಅಲ್ಲಿಗೆ ಬಿಡು ಅವ್ರು ಏನಾದರೂ ಮಾಡಿಕೊಳ್ಳಿ, ನಾನು ಸರಿ ಇದ್ದೀನಲ್ವ, ಬಿಡು ನನ್ನ ಅತ್ತೆ ಒಳ್ಳೇದಕ್ಕೆ ಹೇಳ್ತಾರೆ ಅಂದುಕೊಂಡು ಗಂಡ ಹೆಂಡತಿ ಅರ್ಥಕೊಂಡು ಗಂಡನ ಅರ್ಥಕೊಂಡು ಹೆಂಡತಿ, ನೀವೆಲ್ಲೂ ಹೊರಗಡೆ ಹೊಸ್ಲಿಂದ ಆಚೆ ಕಾಲಿಡದೆ ಮನೆ ಒಳಗಡೆ ಇದ್ದರೂ ಕೂಡ ಬರುತ್ತೆ ಹೋಗೋ ಕಾಲ. ಇವರೇನು ಹಿಂಗೇ ಇರಲ್ಲವ ಆರೋಗ್ಯ, ಎಲ್ಲೋ ಒಂದು ಕಡೆ ಪಾಪ ವಯಸ್ಸಾಗುತ್ತೆ, ಕೆಳಗಡೆ ಬೀಳ್ತಾರೆ, ಅದೆಲ್ಲ ನಡೆಯುತ್ತೆ. ನಿನಗೆ ಬೇಕಾದ ಸ್ವಾತಂತ್ರ್ಯ ಸಿಗುತ್ತವ. ಆದರೆ ಇವತ್ತು ನಾಳೆ ದಿನ ನಿನ್ನ ಮನೆಗೆ ನೀನೊಂದಿಷ್ಟು ಸೊಸೆ ಆಗ್ತೀಯ, ನೀನೊಂದಿಷ್ಟು ದೊಡ್ಡವಳಾಗ್ತೀಯ. ಅವತ್ತಿನ ಕಾಲಕ್ಕೆ ಮನೆ ಹೆಂಗೆ ನಡೆಸಬೇಕು, ಮನೆಗೆ ಬಂದವಳು ಸೊಸೆ ಒಳ್ಳೆಯವಳು ಇರ್ಬೋದು, ಆದರೆ ಒಂದು ಭಯ ಭಕ್ತಿಯಲ್ಲಿ ಬೆಳೆಸಬೇಕು ಅನ್ನೋದು ಇದ್ದೇ ಇರುತ್ತೆ. ಬಟ್ ಅದು ಮಿತಿ ಮೀರಿದಾಗ ನಿನಗದು ಉಸಿರುಗಡಿಸೋ ವಾತಾವರಣ ಆಗುತ್ತೆ, ನಾನು ಒಪ್ಕೊಳ್ತೀನಿ, ಆಯಿತಾ. ಬಟ್ ನೀನು ತೃಪ್ತಿ ಪಡಿ ಏನಕ್ಕೆ ಗೊತ್ತೇನು, ಇದು ಬಿಟ್ಬಿಡು. ಈ ಅತ್ತೆ ಹೆಂಗೆ ಮಾಡ್ತಾಳೆ ನಂಗೆ ನೋಡವಾ, 3 ಹೊತ್ತು ಊಟ ಮಾಡ್ತಿದೀಯಾ, ನಿನ್ನ ಮನೇಲೂ ಎಲ್ಲ ಚೆನ್ನಾಗಿರ್ಬೋದು, ಅದು ಬೇರೆ. ಕೋಟಿ ಇರೋ ಮನೆಯಿಂದ ಬಂದ ಹೆಣ್ಮಗಳನ್ನೇ ಮಗನ ಜೊತೆ ಸೇರಿಕೊಂಡು ಏನೋ ಕಾರಣಕ್ಕೆ ಕೊಲೆ ಮಾಡಿ ಡ್ರಮ್ಮಿಗೆ ತುಂಬೋರ್ನು ನೋಡಿದ್ದೀನಿ ನಾನು. ಹೆಣ್ಮಕ್ಳು ಎಂಥ ಕೋಟ್ಯಾಧಿಪತಿ ಮನೆಯಿಂದ ಬಂದವ್ರೆ ಅನ್ನೋದು ಮುಖ್ಯ ಆಗಲ್ಲವ. ಇಲ್ಲಿ ತನ್ನ ಗಂಡ, ಯಾಕಂದ್ರೆ ನೀನು ದೇವಸ್ಥಾನಕ್ಕೆ ಹೋದಾಗ ಪೂಜಾರಿ ನಿನ್ನ ಜೊತೆ ಚೆನ್ನಾಗಿ ಮಾತಾಡೋದ್ನೋ ಇಲ್ವೋ ಅದು ಮುಖ್ಯ ಅಲ್ಲ. ದೇವರಿಗೆ ನೀ ನಮಸ್ಕಾರ, ಗಂಡ ನಿನಗೆ ದೇವರು. ಈ ಅತ್ತೆ ಮಾವನ ವಿಚಾರ ತಗೊಂಡಾಗ ನೀನು ಈಗಲೇ ಏನೂ ನಿರ್ಧಾರಕ್ಕೆ ಬರಬೇಡ. ಈಗಲೂ ಅಲ್ಲ, ಇವರು ನಿನಗೆ ಮಾಡ್ತಿರೋ ಈ ಒಂಚೂರು ಕಂಡೀಷನ್ನು ಅಥವಾ ತುಂಬ ಸ್ಟ್ರಿಕ್ಟು ಇದೆಲ್ಲ ನಿನಗೆ ಉಸಿರು ಗಡಿಸುತ್ತೆ ಆರಂಭದಲ್ಲಿ. ಬಟ್ ಅವ್ರು ಹೋಗು ಅಂದಿದ್ ಕಡೆ ಹೋಗ್ಬೇಕು, ಹೋಗ್ಬೇಡ ಅಂದಿದ್ ಕಡೆ ಹೋಗ್ಬಾರ್ದು. ಅದು ನನ್ಗೆ ಎಷ್ಟೇ ಸುಸ್ತಾಗಿದ್ದು ಏನೇ ಆಗ್ಲಿ ಆ ತರ.
ಏನು ಅಂದಾಜು ಹೇಳೋದಾದ್ರೆ ಯಾವ ಥರ ಅದು? ಈಗ ನಾನ್ ತವ್ರ ಮನೆಗ್ ಹೊರಟಿದ್ದೆ, ನಾನ್ ಎಲ್ಲೂ ಹೋಗಲ್ಲ ಅವ್ರ ಮನೇಲಿ. ನಾನ್ ತವ್ರ ಮನೆಗ್ ಬಂದ್ರೇನೆ ಅವ್ರ ಮನೆಯಿಂದ ಬಾಗ್ಲು ಹೊರಗಡೆ ಕಾಲಿಡೋದು ಆಯ್ತಾ. ಯಾರು ಅವ್ರದ್ದು ಹಳ್ಳಿ ಸ್ವಲ್ಪ, ನಾನ್ ಇದ್ದಿದ್ ಟೌನ್ ಅಲ್ಲಿ. ಹ್ಮ್ ಹಂಗಾಗಿ ನಮ್ ಮನೆಗ್ ಬಂದ್ರೆ ಮಾತ್ರ ನಾನು ಹೊರಗ್ ಬರ್ತೀನಿ, ಇಲ್ಲಾಂದ್ರೆ ನಾವ್ ಅಲ್ಲಿ ಹೊರಗಡೆ ಎಲ್ಲೂ ಗಂಡ ಹೆಂಡತಿ ಹೋಗಿ ಮಸಾಲ್ ಪುರಿ ತಿನ್ನೋದು ಅದು ಇದು ಆತರ ಏನು ಮಾಡಲ್ಲ ನಾವು. ಮನೇಲೇ ಇರೋದು, ಅವ್ರ ಅಂಗಡಿಗೆ ಹೋಗ್ತಾರೆ ಮನೆಗ್ ಬರ್ತಾರೆ ಅಷ್ಟೇ. ಹಂಗಾಗಿ ಈ ವಿಚಾರದಲ್ಲಿ ನೀನು ಕೇಳ್ತಿರೋದ್ರಲ್ಲಿ ಯಾವ ತಪ್ಪಿಲ್ಲ. ಬಟ್ ಒಂದು ಹಾ. ಇನ್ನೂ ಆಳಕ್ಕೆ ಕೇಳಿದ ಯೋಚನೆ ಮಾಡು. ಇದು ಒಂದು ಹೆಣ್ಣಿಗೆ ಆ ಮಟ್ಟಿನ ದೊಡ್ಡ ಹಿಂಸೆ ಅಲ್ಲ. ಇದು ಕೇಳ್ತಾ ಇರೋ ಯಾವ ಚಿಕ್ಕ ಹುಡುಗ ಆದ್ರೂ ಅರ್ಥ ಮಾಡ್ಕೊಳ್ತಾನೆ. ನಿನ್ನ ಅಂತರಂಗದಲ್ಲಿ ಏನೇ ಇರ್ಲವ, ಯಾಕಂದ್ರೆ ಇದಕ್ಕಿಂತ ಹೀನವಾಗಿ ಶೋಷಣೆಗೆ ಒಳಗಾಗ್ತಿರೋ ಎಷ್ಟೋ ಸೊಸೆದಿರು ಇದ್ದಾರೆ. ಅವರು ಇನ್ನೂ ಯಾಕೆ ಭರವಸೆಯಲ್ಲಿ ಬದುಕ್ತಿದ್ದಾರೆ ಅಂದ್ರೆ ಇದೆಲ್ಲ ಸರಿ ಹೋಗೋ ಒಂದು ಕಾಲವ. ಇದು ಯಾವ ಮಟ್ಟಿನ ಶೋಷಣೆ ಅಂದ್ರೆ ಒಂದೊತ್ತು ಒಳ್ಳೆ ಊಟ ಕೊಡ್ಲಿಕ್ಕಿಂತ ಮುಂದೆ ನೋಡ್ತಾರೆ. ಮತ್ತೆ ನಿನ್ಗಾದ್ರೂ ಗಂಡನ ಪ್ರೀತಿ ಇದೆ, ಗಂಡ ಅರ್ಥ ಮಾಡ್ಕೊಳ್ತಾರೆ, ಗಂಡ ನಿನ್ನ ಪರ ಇದ್ದಾರೆ. ಎಷ್ಟೋ ಹೆಣ್ಮಕ್ಳಿಗೆ ಅದೂ ಇಲ್ಲ. ಅಮ್ಮನ ಜೊತೆ ಅಪ್ಪನ ಜೊತೆ ಅಥವಾ ಅತ್ತೆ ಮಾವನ ಜೊತೆ ಸೇರ್ಕೊಂಡು ಎಲ್ಲ ಸೇರಿ ಒಂದೇ ಏಟಿಗೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿದಾಗ ಹೆಂಗಾಗಿರ್ಬೇಕಾಗಿ ಕತೆ ಇಲ್ಲ. ಅಂದಮೇಲೆ ನೀವು ಈ ಹೊರಗಡೆ ಹೋಗ್ಲಿಕ್ಕಾಗಲ್ಲ, ಪಾನಿಪುರಿ ಅದನ್ನೆಲ್ಲ ನೀನು ಗಂಡ ಕೇಳಬೇಕು, ಅವ್ರು ನೀನು ಕೇಳಿದ್ರೆ ತಪ್ಪಾಗುತ್ತೆ. ಅವ್ರೇನು ಕೇಳಲ್ಲ, ಅದೇ ಮಾತಾಡಲ್ಲ. ನನ್ನ ಪ್ರಕಾರ ಹೇಳ್ತೀನಿ, ನಿನ್ನ ಗಂಡ ಒಂಚೂರು 4-6 ದಿನ ನಿನ್ನ ಜೊತೆ ಚೆನ್ನಾಗಿದ್ದು ಹಿಂಗೆ ಹಿಡಿತದಲ್ಲಿದ್ದು ಒಂದು ಕೆಟ್ಟ ಚಟ ಇದೆಯಾ? ಇಲ್ಲ ಗುರುಜಿ, ಆತರ ಏನಿಲ್ಲ. ಯಾವುದೂ ಇಲ್ಲ. ಅಂಗಡಿಗೆ ಹೋದ್ರೆ ಅವ್ರು ಸೀದಾ ಮನೆಗೇನೆ ಪುಣ್ಯ. ಈಗ ಅಂತಿಮವಾಗಿ ನಿನ್ನ ಗಂಡನೇ ಜೀವಿತಾವಧಿಯ ಅಂದ್ರೆ ಜೀವನದ ಸಂಜೆ ಅಂದ್ರೆ ಅವ್ರು ನನಗೆ ಯಾವ್ದನ್ನು ನನ್ನ ಇಷ್ಟ ಬಂದಂಗೆನೆ ಅವ್ರು ಇರ್ತಾರೆ ಯಾವಾಗ್ಲೂ. ಆಯ್ತು, ಆ ಮಟ್ಟಿಗೆ ಇರೋದಿಕ್ಕೆ ಕಾರಣನೇ ಅವ್ರ ಅಪ್ಪ ಅಮ್ಮನ ಭಯ ಭಕ್ತಿ. ನೀನ್ ಥ್ಯಾಂಕ್ಸ್ ಹೇಳ್ಬೇಕಿರೋದು ನಿನ್ನ ಅತ್ತೆ ಮಾವನಿಗೆ. ನೋಡು ತಾಯಿ, ನೀನು ಹೊರಗಡೆ ಹೋಯ್ತೀಯಾ, ಗಂಡನ ಕರ್ಕೊಂಡು ಹೋಯ್ತೀಯಾ, ಇವನ್ನೆಲ್ಲ ಸ್ವಲ್ಪ ಕನ್ವಿನ್ಸ್ ಮಾಡಿ ಹೋಗ್ಬೇಕು ಹೊರತು ಇಲ್ಲಿ ತುಂಬ ಖಡ್ಗ ಹಿಡ್ಕೊಂಡು ಯುದ್ಧ ಮಾಡ್ಲಿಕ್ಕೆ ಇದು ಕುರುಕ್ಷೇತ್ರ ಯುದ್ಧ ಭೂಮಿ ಅಲ್ಲ, ಅದೊಂದು ಸಂಸಾರ. ನನ್ನ ಪ್ರಕಾರ ನಿನ್ನ ಅಮ್ಮ ನಿನ್ನ ಅಣ್ಣನಿಗೆ ಒಂದು ಹೆಣ್ಣು ತರ್ತಾಳಲ್ಲ, ಅವತ್ತು ಇಂಥದ್ದೇನೋ ಯೋಚನೆ ಬಂದಾಗ ನಿನ್ನ ಹಾಗೆ ಆಕೆನೂ ಸ್ವಾತಂತ್ರ್ಯ ಬಯಸಿದ್ಲು. ನಿನ್ನ ಮನೆಗೆ ಬಂದ ಅಣ್ಣನ ಹೆಂಡತಿ, ನಿನ್ನಮ್ಮ ಅವಾಗ ಏನು ಮಾಡಬೇಕು? ಅಥವಾ ನಿನ್ನಮ್ಮ ಈ ರೀತಿ ನಿಮ್ಮ ಅತ್ತೆ ಥರನೇ ಏನೋ ಒಂದು ಆಡ್ತಾರಪ್ಪ, ಇಲ್ಲಿ ಹೋಗ್ಬೇಡ ಅಲ್ಲಿ ಬರಬೇಡ. ಯಾಕಂದ್ರೆ ಅವಳು ಪಾಪ ಆಗ್ಲಿಂದ ಬಟ್ಟೆ ಕಟ್ಟಿ ಮಗನ್ ಸಾಕೊಂಡು ಕಷ್ಟಪಟ್ಟುಕೊಂಡು ಮನೆ ನಡೆಸ್ಕೊಂಡು ಬಂದಿದ್ದಾರೆ. ಬಂದು ಸೊಸೆ ಎಲ್ಲಿ ಏನೋ ಮಾಡಿಬಿಡ್ತಾಳೆ ಎಡಬಟ್ಟು ಅನ್ನೋದೊಂದು ಭಯ ಎಲ್ರಿಗೂ ಇದ್ದೇ ಇರುತ್ತೆ. ಹಂಗೆ ನಿನ್ನ ಅಮ್ಮನೂ ಕೂಡ ಏನೋ ಒಂದು ಅಂದ್ಲು, ಏನೋ ಒಂದು ಆಡಿದ್ರಪ್ಪ ನಿಮ್ಮ ಬಂದ ಸೊಸೆಗೆ, ನಿಮ್ಮ ಅಣ್ಣನ ಹೆಂಡತಿಗೆ. ನಿಮ್ಮ ಅಣ್ಣನ ಹೆಂಡತಿ ಅವಾಗ ಏನು ಮಾಡಬೇಕು? ಅಡ್ಜಸ್ಟ್ ಮಾಡ್ಕೋಬೇಕು. ಅದನ್ನೇ ಈಗ ನೀನು ಮಾಡ್ಕೊ ಇರ್ಲವ. ನಾನು ಅದೇ ಹೇಳ್ತೀನವ್ವ, ನನ್ನ ಬುಡಕ್ಕೆ ಬಂದಾಗ ಅಯ್ಯೋ ನಮ್ಮಮ್ಮ ಏನು ಕೆಟ್ಟದ್ದು ಕೇಳ್ತಾಳ ಸರ್, ಅವಾಗ್ಲಿಂದ ನಮ್ಮಮ್ಮ ಕಷ್ಟಪಟ್ಟೆಲ್ಲ ಮಾಡ್ಕೊಂಡು ಬಂದಿಲ್ವಾ, ಏನೋ ಹೇಳ್ತಾರೆ, ಅದಕ್ಕೆ ಯಾಕೆ ಹಿಂಗೆ ನಮ್ಮ ಅಣ್ಣನ ಹೆಂಡತಿ ಹಿಂಗೆ ಮನೆ ಬಿಟ್ಟು ಹೋಗ್ಬೇಕು ಅಥವಾ ಹಿಂಗೆ ನನಗೆ ಯಾವ ನ್ಯಾಯ ತರ ಯೋಚನೆ ಮಾಡ್ತೀನೋ ನಮ್ಮ ಅಣ್ಣನ ಹೆಂಡತಿಗೂ ನಾನು ಒಂದ್ ಹೆಣ್ಣಾಗ ಇನ್ನೊಂದ್ ಹೆಣ್ ಬಗ್ಗೆನೂ ನಾನು ಹಂಗೆ ಯೋಚನೆ ಮಾಡೋದು. ನಮ್ಮನೆ ಆದ ತಕ್ಷಣ ಅಮ್ಮನ ಪರವಾಗಿ ನಾನು ಮಾತಾಡಲ್ಲ. ಇದನ್ನೇ ಹೇಳ್ತಾ ಇದ್ದೀನಿ. ನಾಳೆ ಫ್ರೀಡಮ್ ಕೊಡ್ಬೇಕಲ್ವಾ ಯಾವುದೇ. ನಿನ್ನಮ್ಮ ಕೂಡ ನಾಳೆ ಹಾಗೆ ಮಾತಾಡದೆ ಹೋದ್ರೆ ಸೊಸೆ ಅಂದ್ರೆ ಎಲ್ಲಿ ಒಂದು ಭಯ ಭಕ್ತಿ ಇರೋದಿಲ್ವೋ ಅಲ್ಲಿ ಸ್ವೇಚ್ಛಾಚಾರ ಶುರುವಾಗುತ್ತೆ. ಈಗ ನಿಮ್ಮ ಅತ್ತೆ ಒಂಚೂರು ಭಯ ಭಕ್ತಿ ಇಡದೆ ಹೋದ್ರೆ ನೀವು ಎಲ್ಲ ಕೆಡಿಸ್ಬಿಡ್ತೀರಾ ಅಂತ ಏನಿಲ್ಲ. ಆದ್ರೂ ಈಗ ನೋಡವ, ಎಂತ ದೊಡ್ಡ ಮನುಷ್ಯನೇ ಹೋಗ್ಲಿ ಮೇಲಿನವರ ಅಧೀನದಲ್ಲಿ ಇರಲೇಬೇಕು. ಇವ್ರು ತುಂಬ ತಿಳಿದವರಪ್ಪ ಅಂತ ಮೇಲಿನವರೆಲ್ಲ ರಜಾಗಿ ಮನೇಲಿ ಇರ್ತಾರ. ಎಂತ ತಿಳಿದವನು ಹೋದ್ರು ಅವನ ಮೇಲೆ ಒಂದು ಕಣ್ಣು ಇಟ್ಟೇ ಇರ್ತಾರೆ. ಹಂಗೆ ನೀನೆಲ್ಲ ಹಾಳು ಮಾಡಲ್ಲ ಅಂತ ಗೊತ್ತು, ಆದ್ರೂ ಅವ್ರ ಒಳಗಡೆ ಒಂದು ಇದೆ, ಖರ್ಚು ಮಾಡ್ಬಿಡ್ತಾರೋ ಎಲ್ಲಿ ಕಳ್ದ್ ಬಿಡ್ತಾರೋ ಆ ತರ ಅವ್ರಿಗೆ. ಆಯ್ತು ಇಂಥದ್ದು ಬಂದಿದೆಯಲ್ವನವ, ನಾನು ಹೇಳ್ತೀನಿ, ಏನೇ ಇದ್ರು ನಿನ್ನ ಮನಸ್ಸಲ್ಲಿ ನಿನ್ನ ಅತ್ತೆ ಕುರಿತು ಅಥವಾ ಇವ್ರು ಸ್ಟ್ರಿಕ್ಟ್ ಮಾಡ್ತಾರೆ ಅಥವಾ ಇವ್ರು ನಮ್ಗೆ ಹೊರಗಡೆಗೆ ಹೋಗ್ಲಿ, ಹೌದು ಮಿನಿಮಮ್ ಆಗಿ ಅಟ್ಲೀಸ್ಟ್ ಹೋಗ್ರ ಏನು ಬರೀ ಕೆಲಸ ಇದೆ ಆಯಿತು, ಹೋಗಿ ಹೊರಗಡೆ ಹೋಗಿ ಒಂದು ಹೋಟ್ಲಲ್ಲಿ ಊಟ ತಿಂಡಿ ಮಾಡ್ಕೊಂಬನ್ನಿ, ಹೋಗು ಹೆಂಡತಿ ಕರ್ಕೊಂಡು ಒಂಚೂರು ಓಡಾಡ್ಸ್ಕೊಂಬನ್ನಿ, ಹಿಂಗೆ ಅನ್ನೋದು ಇಡೀ ಮನೆ ವಾತಾವರಣ ಒಂದು ಚೆನ್ನಾಗಿಡುತ್ತೆ. ಅತ್ತೆ ಆದವ್ರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಹಂಗೆ ಮಾಡ್ಕೊಳ್ತಿಲ್ವಾ ನೀನೇನು ಮಾಡಬೇಕು? ಈಗ ನೀನು
ಗಂಡನನ್ನ ಅವ್ರು ಕಳಿಸ್ದೆ ಹೋದ್ರೆ ನಮಗೇನಾಗಬೇಕು, ಬಾ ನಾನು ಹೋಗೋಣ ಅಂತ ಕರ್ಕೊಂಡು ಹೋದಾಗ ಕಡೆಗೆ ಆ ಅತ್ತೆಯ ಅಹಂಕಾರಕ್ಕೆ ಪೆಟ್ಟು ಬಿದ್ದು ಆಕೆ ಏನು ಮಾಡ್ತಾಳೆ, ನೇರವಾಗಿ ನಿನ್ನ ಗಂಡನ ಮೇಲೆ ಪ್ರಹಾರ ಮಾಡ್ತಾಳೆ. ಆಗ ಅವನು ಮನಸ್ಸು ಕೆಡುತ್ತೆ. ಆವಾಗ ಏನು ಮಾಡ್ತಾನೆ, ಅತ್ತೆದು ಇಲ್ಲಿವರೆಗೂ ಸರಿ ಇರಲಿಲ್ಲ, ಗಂಡ ಮನಸ್ಸು ಕೆಡಿಸ್ಕೊಂಡಾಗ ಆತನು ಬರ್ಸ್ಟ್ ಆಗ್ತಾರೆ, ಮತ್ತು ಎಲ್ಲ ವ್ಯವಸ್ಥೆ ಕೆಟ್ಟೋಗ್ಬಿಡುತ್ತೆ. ನೋಡುವ, ಆ 3 ಹೊತ್ತು ಊಟ ಮಾಡ್ಕೊಂಡು ಆರಾಮಾಗಿದ್ದೀಯಾ, ಗಂಡ ಒಳ್ಳೆಯವರಿದ್ದಾರೆ, ಈ ಅತ್ತೆ ಮಾವ ಏನೋ ಒಂದು ಮಾತು ಅಂತಾರೆ, ತೊಂದರೆ ಇಲ್ಲ, ಇನ್ನು ಮುಂದೆ ಜೀವಿತಾವಧಿ ಇದ್ದೇ ಇದೆ, ಏನು ನಾಳಿಕೆ ಮುಗಿದು ಹೋಗಲ್ಲ. ಆದರೆ ಇದನ್ನು ತುಂಬ ದೊಡ್ಡದು ಮಾಡೋಕ್ಕೆ ಹೋಗಬೇಡ. ಆಯ್ತಪ್ಪ, ನಮ್ಮ ಪಾಲಿಗೆ ಬಂದಿದ್ದಿಷ್ಟು, ಯಾಕಂದರೆ ನಾವೇ ಆಯ್ಕೆ ಮಾಡಿದ್ದೀವಿ, ಏನು ವರದಕ್ಷಿಣೆ ಕಿರುಕುಳ ಕೊಡ್ತಿಲ್ಲ, ಅಥವಾ ಏನು ಊಟ ಆಗ್ತಾ ಇಲ್ಲ ಅಂತ ಏನಿಲ್ಲ, ಅಥವಾ ಏನೋ ತಿನ್ನೋಕೆ ಉಣ್ಣೋಕ್ಕೂ ಕಡಿಮೆ ಮಾಡ್ಯಾರೆ ಅಂತ ಏನಿಲ್ಲ, ಏನೋ ಅವ್ರದ್ದೊಂದು ಸಂಪ್ರದಾಯದ ಬುದ್ಧಿ ಥರ, ಹಳೇ ಕಾಲದವ್ರ ಥರ ಅವ್ರು ಏನೋ ಮಾಡ್ತಾವ್ರೆ ಅಥವಾ ಸ್ಟ್ರಿಕ್ಟ್ ತೋರಿಸ್ತಾವ್ರೆ, ನೀನು ಅದನ್ನು ತಲೆಗೆ ಹಾಕ್ಕೊಳ್ಬೇಡ. ಆಯಿತು, ಅವ್ರ ಪಾಡಿಗೆ ಅವ್ರು ಅಂದ್ಕೊಳ್ಳಿ, ನಾನೇನು ಹಾಳು ಮಾಡೋ ಕೆಲಸ ಮಾಡಿಲ್ವಲ್ಲ, ಬಿಡು, ನನ್ನ ಗಂಡ ಹೇಳಿದ್ರೆ ಹೋಯ್ತೀನಿ, ಇಲ್ಲ ನನ್ನ ಗಂಡನಿಗೆ ಇಷ್ಟ ಇಲ್ಲ ಅಂದರೆ ನನ್ನ ಗಂಡ ಏನು ಬೇಕು ಬೇಡ ಅಂತನೋ ಅದು ನನಗೂ ಬೇಡ, ಅವನಿಗೇನು ಬೇಕೋ ಅದು ನನಗೆ ಬೇಕು ಅಷ್ಟೇ. ಈಗ ನಿನ್ನದ ಸ್ವಂತದ ಆಸೆಗಳು ಏನೇನೋ ಇದ್ದ ಒಂದು ಹೆಣ್ಮಗಳಾಗಿ, ಹಾಗೂ ಅಜ್ಜಿ ಈಗ ನನ್ಗೂ ಗಂಡನ ಜೊತೆ ಓಡಾಡ್ಬೇಕು, ಹೊರಗಡೆ ಚೆನ್ನಾಗಿರ್ಬೇಕು, ಮುಂದೆ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಇರುತ್ತಲ್ವಾ. ನೋಡವ, ಇಂಥವಕ್ಕೆಲ್ಲ ನೋಡ್ತಾ ಹೌದು, ಇದೇ ಬಹಳ ದೊಡ್ಡ ಎಡವಟ್ಟುಗಳಾಗೋದು. ಈಗ ನೀವು ಬೆಳೆದ ವಾತಾವರಣ, ನೀನು ಹೆಚ್ಚು ಓದಿರೋದ್ರಿಂದ ನಿನಗಿರೋ ಒಂದಷ್ಟು ಆಧುನಿಕತೆಯ ಪ್ರಭಾವ. ಮಿನಿಮಮ್ ಹೊರಗಡೆ ಹೋಗಿ ಚೆನ್ನಾಗಿರ್ಬೇಕು ಗಂಡನ ಜೊತೆ ಅನ್ನೋದು ತುಂಬ ಮಾಡ್ರನ್ ಹುಡುಗಿರಿಗೆ ಬರುತ್ತೆ ಅಂತ ಏನಲ್ಲ, ಹಳೆ ಹುಡುಗಿರಿಗೂ ಬರುತ್ತೆ, ಅಥವಾ ಏನು ಓದಿಲ್ದವ್ರಿಗೂ ಬರುತ್ತೆ. ಆದರೆ ಅದನ್ನು ತೆಗೆದುಕೊಳ್ಳುವಲ್ಲಿ, ಅದನ್ನು ಅರ್ಗಿಸ್ಕೊಳ್ಳೋದ್ರಲ್ಲಿ, ಅದನ್ನು ಏನು ಸ್ವಲ್ಪ ಜೀರ್ಣಿಸ್ಕೊಳ್ಳೋದ್ರಲ್ಲಿ ನಿಮಗೂ ಅನಕ್ಷರಸ್ಥ ಹೆಣ್ಮಕ್ಳಿಗೂ ವ್ಯತ್ಯಾಸ ಇರುತ್ತೆ. ಅರ್ಥ ಆಯ್ತಲ್ಲ? ಏನು ಓದಿಲ್ಲದ ಆಕೆ ಏನು ಅಂದ್ಕೊಳ್ತಾಳೆ, ಬಿಡು ನಮ್ಮ ಅಪ್ಪ ಅಮ್ಮ ಹಿಂಗೆ ಹೇಳಿದ್ರು, ಏನು ಬಂದ್ರು ಹೊಂದ್ಕೊಂಡು ಹೋಗ್ಬೇಕಂತೆ, ಆಯಿತು ಮುಂದೆ ನೋಡ್ಕೊಳ್ಳೋಣ ಅಂತ ಅವ್ಳು ಸುಮ್ಮನೆ ಆಯ್ತಾಳೆ. ನಿಮ್ದು ಹಂಗಲ್ಲ. ಈಗ ನಮ್ಮನೆಲ್ಲೂ ಚೆನ್ನಾಗಿ ಬೆಳೆಸಿರ್ತಾರಲ್ವಾ, ಏನಕ್ಕೂ ಕಮ್ಮಿ ಮಾಡ್ದಲ್ಲ, ಹಂಗಾಗಿ ನಮ್ಮನೆಲ್ಲೂ ಏನಕ್ಕೂ ಕಮ್ಮಿ ಮಾಡ್ದಲ್ಲ, ಇಷ್ಟ ಬಂದಿದ್ದೆಲ್ಲ ಕೊಡ್ಸಿ ಎಲ್ಲ ಇಲ್ಲ. ಅದ ಹಂಗಿಲ್ಲ. ನೀನೇನಾದ್ರೂ ಅಂದ್ಕೋ, ಮದುವೆ ಅಂತ ಬಂದಾಗ ಈ ಸವಾಲುಗಳೇ ಅತ್ಯಂತ ನಿರ್ಣಾಯಕ. ನಿನ್ಗೆ ಅಲ್ಲಿ ತವ್ರ ಮನೇಲಿ ಹೆಂಗಿದ್ದು ಹಂಗೆ, ಅದಕ್ಕೆ ಅಂದರೆ ನಿಮ್ಗೆ ಅಲ್ಲಿ ಚೆನ್ನಾಗಿ ಬೆಳೆಸಿದ್ರು, ನಿಮ್ಮನ್ನಲ್ಲಿ ಚೆನ್ನಾಗಿ ಉಣಿಸಿ ತಿನ್ನಿಸಿ ಸ್ವಾತಂತ್ರ್ಯ ಕೊಟ್ಟು ಎಲ್ಲ ಮಾಡಿದ್ರು ಸರಿ. ಮದುವೆ ಅಂದ್ರೇ ಹುಡುಗ ಹುಡುಗಿಗೆ ಒಂದು ಕಡಿವಾಣ. ಹಂಗೆ ಇರೋದಾದ್ರೆ ಮದುವೆ ಯಾಕೆ ಮಾಡ್ಬೇಕು ಮತ್ತೆ? ಇಲ್ಲ ಅಂದ್ರೆ ಫಸ್ಟ್ ಹುಡುಗನ ಹತ್ರ ಮಾತಾಡ್ಬೇಕಾದ್ರೆ ಅವ್ರೆಲ್ಲದಕ್ಕೂ ಹೂ ಹೂ ಅಂತಾನೆ ಹೇಳಿದ್ರು. ಬಟ್ ಅಲ್ಲೋದ ತಕ್ಷಣ ಅಲ್ಲಿ ಗಂಡಂದ್ ಏನೂ ಇಲ್ಲ, ಎಲ್ಲ ಫುಲ್ ಅತ್ತೆ ಮಾವಂದೆ ಕಂಟ್ರೋಲು. ಅದು ನನ್ಗೆ ಫಸ್ಟ್ ಹೇಳ್ಬೋದಿತ್ತಲ್ಲ ಇವರು. ಕಂಟ್ರೋಲ್ ಅಂತ ಪದ ಬಳಸಬೇಡ. ಅಲ್ಲಿ ಒಂದು ಮನೆಯನ್ನ ಸಂಭಾಳಿಸ್ಕೊಂಡು ಹೋಗೋದು ಸುಲಭ ಅಲ್ಲ, ಆಯ್ತಾ? ಈಗ ಆಯ್ತು, ಅತ್ತೆ ಮಾವ ತೀರೋದು ಕಾಲಕ್ಕೆ ನಿಮ್ಮ ಕೈಗೆ ಬರುತ್ತಲ್ಲ ಎಲ್ಲ ಕಂಟ್ರೋಲು. ಅದಿನ್ನು ಎಷ್ಟು ವರ್ಷ ಗುರುಜಿ? 20 ವರ್ಷನಾ? ಅಲ್ಲಿವರೆಗೂ ಅದೇ ಲೈಫ್ ಲೀಡ್ ಮಾಡ್ಬೇಕಾ? ಅಲ್ಲವಾ, ಇದೊಂದು ತುಂಬಾ ಭಾರದ ಬದುಕು ಅಂತ ಯಾಕೆ ಅಂದ್ಕೊಳ್ತಿದ್ದೆ? ಅಂಥದ್ದು ಏನೂ ಆಗೇ ಇಲ್ಲ ನನ್ನ ಪರಗೆ. ಆಯ್ತು, ಹೋಗಿ ಗಂಡನ್ನ ಅತ್ತೆ ಮಾವ ಇಲ್ದಾಗ ಹೋಗಿ ಹೊರಗಡೆ ತಿನ್ಸ್ಕೊಂಡು ಉಣ್ಸ್ಕೊಂಡು ಕರ್ಕೊಂಡು ಬಾ, ಅದಕ್ಕೆ ಯಾಕೆ ಹಂಗಂತ. ಇದು 20 ವರ್ಷ ಈಗ ಅಂದ್ರೆ ಅವ್ರು ಸಾಯ್ಬೇಕಷ್ಟೇ, ಬೇರೆ ದಾರಿ ಇಲ್ಲ. ಇದೇನಮ್ಮ ಇದು? ನೋ ಹಂಗೆಲ್ಲ ಯೋಚನೆ ಮಾಡಬಾರ್ದು. ನೀನು ಎಷ್ಟು ಮಾತ್ರ ಹೇಳ್ತೀನವ, ನನ್ನ ಪ್ರಕಾರ ನಿನ್ನ ಅತ್ತೆಯದ್ದು ಸ್ವಲ್ಪ ಅತಿರೇಕದ ವರ್ತನೆ ಇರ್ಬೋದು. ಆದರೆ ಸೊಸೆಯಾಗಿ ನೀವು ಇಲ್ಲಿವರೆಗೂ ಸ್ಟೂಡೆಂಟ್ ಆಗಿದ್ದೆ, ಮನೆಗೊಬ್ಳು ತವ್ರ ಮನೆಯಲ್ಲಿ ಮಗಳಾಗಿದ್ದೆ, ಎಂಜಾಯ್ ಮಾಡ್ತಿದ್ದೆ ಸರಿ. ಬಟ್ ಒಂದು ಸಂಸಾರಕ್ಕೆ ಇಳಿದಾಗ ಇದೊಂದು ಸಾಗರವ. ಹೇಗೆ ನದಿಯಲ್ಲಿ ಅಥವಾ ಸಮುದ್ರದಲ್ಲಿ ಹೋಗುವ ಹಡಗುಗಳಿಗೆ ಬಿರುಗಾಳಿ, ದೊಡ್ಡ ದೊಡ್ಡ ಅಲೆಗಳು ಎಲ್ಲ ಎದುರಿಗೆ ಬಂದರೂ ಕೂಡ ಅವನ್ನ ದಾಟಿಕೊಂಡು ದಡ ಸೇರಬೇಕಲ್ಲ, ಹಾಗೆ ಈಜಿಗೆ ಸುಮ್ಮನೆ ಏನು ಒಬ್ಳು ಸ್ಟೂಡೆಂಟ್ ಆಗಿ ಮನೆ ಮಗಳಾಗಿದ್ದಂಥ ನೀನು ಈ ಸಂಸಾರಕ್ಕೆ ಇಳಿದಿದ್ದೀಯ. ಈಗ ಇದು ಸಂಸಾರದಲ್ಲಿ ನಿಂದೊಂದು ಹಡಗು ಹೋಗ್ತಾ ಇದೆ, ಗಂಡ ಹೆಂಡತಿ ಅತ್ತೆ ಮಾವ. ಇಲ್ಲಿ ಕೆಲವೊಮ್ಮೆ ಅತ್ತೆಯ ಈ ಥರದ್ದು ಒಂದು ಏನು ಅವ್ರಿಗೆ ನಾನು ಅವಾಗ ಈ ಟೈಮಲ್ಲಿ ಅನ್ಭವಿಸಿಲ್ಲ, ಸೊ ಇವಳು ಅನ್ಭವಿಸ್ಬಾರ್ದು ಅನ್ನೋದಿದೆ. ಹೇಳಿದ್ರ ಬಾಯ್ ಬಿಟ್ಟು ನಿನ್ಗೆ? ನಾವು ಅವಾಗೆಲ್ಲ ಹಿಂಗೂ ಹೋಗ್ತಾ ಇರ್ಲಿಲ್ಲ, ನಾವ್ ಈ ತರ ಎಲ್ಲೂನು ನಾವ್ ಅಡ್ಜಸ್ಟ್ ಮಾಡ್ಕೊಂಡಿರ್ಲಿಲ್ವಾ. ನಾವ್ ಇವಾಗ ಹೋಗ್ತಿದೀವಿ, ನೀವು ಅವಾಗ ಹೋಗ್ರಿ ಅಂತ. ಈಗೇನ್ ಪಾನಿಪುರಿ ತಿನ್ಸಿದ್ರೆ ನಿಮ್ಮ ಅತ್ತೆ ಒಳ್ಳೆಯವ್ರ? ಅಲ್ಲ, ಹಂಗಲ್ಲ, ಆತರ ಇರ್ಲಿ ತಾಯಿ. ಒಂದು ಸಂಸಾರಕ್ಕೆ ಇಷ್ಟು ಕಡಿಮೆ ಸಹನೆ ಯಾವತ್ತೂ ಒಳ್ಳೆಯದಲ್ಲ.
20 ವರ್ಷದ ಬಗ್ಗೆ ಎಲ್ಲ ಯೋಚನೆ ಮಾಡಿಬಿಟ್ಟಲ್ಲವ ನೀನು. ಅವರೇ ಹೇಳ್ತಾ ಇರ್ತಾರೆ. ನೋ, ಯಾವಾಗ ನಿನ್ನ ಗಂಡ ನಿನ್ನನ್ನು ಹೊಡೆದು ಬಡ್ದು ಕುಡ್ಕೊಂಡು ಬಂದು ಪರಸ್ತ್ರೀ ಸಹವಾಸ ಇಟ್ಟುಕೊಂಡು ಅತ್ತೆ ಮಾವ ಎಲ್ಲ ಸೇರಿ ಹಾಕೊಂಡು ಚರ್ಚ್ ವಾಡ್ದು ಆಚೆ ಹಾಕಿ ಏನೇನೋ ಎಲ್ಲರ ಅಂತ ಮಾಡ್ತಾರೆ, ಅವತ್ತು ಹೇಳು ನನಗೆ ಈ ಬದುಕು ತುಂಬ ಅನ್ಯಾಯ ಮಾಡ್ತು ಅಂತ. ಬಟ್ ಈಗ ನೀನೇನು ಹೇಳ್ತಾ ಇದ್ದಿ, ಇದು ಚರ್ಚೆ ಮಾಡೋ ವಿಷಯ ಅಲ್ಲ. ಆಯಿತು, ನೀನು ಬೆಳೆದು ಬಂದ ವಾತಾವರಣ, ನೀನು ಬಯಸಿದ ಬದುಕು ಅಥವಾ ಆ ಕಲ್ಪನೆಗಳು ಸ್ವಲ್ಪ, ಅಥವಾ ನೀನು ಕಂಡಂಥ ಕನಸುಗಳೆಲ್ಲ ನುಚ್ಚುನೂರಂತ ಆಗಿದೆ ಎಂತಿಸಿದಾಗ ನಿನಗಿಂದ ಆಲೋಚನೆ ಬರ್ತಿರ್ಬೋದು. ಆದರೆ ಸತ್ಯಾರ್ಥ ಮಾಡಿಕೊಳ್ಳವ, ಇದಕ್ಕಿಂತ ಕಷ್ಟಗಳು ಬೇರೆ ಬೇರೆ ರೀತಿಯಲ್ಲಿ ಇನ್ನೂ ಬರ್ತವೆ. ಒಂದು ಮಗುವಿನ ಮಕ್ಕಳಿದವ, ಗುರುಜಿ ಗಂಡು ಮಗು ಆಗಿದೆ. ಆ ಮಗು, ನಿನ್ನ ಗಂಡ, ನೀನು ಅಂತಿಮವಾಗಿ ಉಳಿಯೋದು ಸಂಸಾರದಲ್ಲಿ. ಅಂದರೆ ಅತ್ತೆ ಮಾವ ಏನೋ ಈಗ ಹಿಂಗೆ ಆಡ್ತಿದ್ದಾರವ, ಇನ್ನೊಂದು ಸ್ವಲ್ಪ ಸಮಯ ಇರು. 20 ವರ್ಷ ಗೊತ್ತಿಲ್ಲವ, ಆ 20 ವರ್ಷ ಅವ್ರು ಹೋಯ್ತಾರೋ ನೀವು ಹೋಯ್ತಾರೋ ಯಾರಿಗೆ ಗೊತ್ತವ. ಅದಕ್ಕೆ ಅಂತ ಪಾನಿಪುರಿ ಹೊರಗಡೆ ಫ್ರೀಡಮ್ಮಲ್ಲೇ ಬದುಕಿಲ್ಲ ತಾಯಿ, ಆಯಿತಾ. ನೀವೀಗ ಒಂದು ಮಗುವಿಗೆ ತಾಯಿ ಆಗಿದ್ದಿ ಅಂದರೆ ಸೊಸೆ ಅಥವಾ ಇನ್ಯಾರ್ದೋ ಮನೇಲಿ ಮಗಳಾಗಿದ್ದೆ, ಇನ್ನೊಂದು ಸೊಸೆ ಆದೆ, ಮತ್ತೀಗ ತಾಯಿ ಸ್ಥಾನಕ್ಕೆ ಪ್ರಮೋಷನ್ ಸಿಕ್ಕಿದೆ. ನಿನ್ನ ಯೋಚನೆಗಳು ಅಂದರೆ ನೀನೀಗ ಹೆಂಗೆ ಫ್ರೀಡಮ್ ಬಯಸ್ತೀಯೋ ಹಂಗೆ ನಿನ್ನ ಮಗ. ಸುಮ್ಮನೆ ಹೇಳ್ತಾ ಇದ್ದೀನಿ, ನಮ್ಮಮ್ಮ ಯಾಕೆ ಯಾವಾಗಲೂ ಹಿಂಗೆ ಸ್ಟ್ರಿಕ್ಟ್ ಮಾಡ್ತಾಳೆ, ನಾನು ಫ್ರೆಂಡ್ ಜೊತೆ ಪಾನಿಪುರಿ ತಿನ್ನೋಕೆ ಹೋಗ್ಬೇಕು, ನನ್ನ ಸ್ಕೂಲ್ ಬಿಡೋದು 4 ಗಂಟೆ ಆದರೆ ನಾನು ಮನೆಗೆ 7 ಗಂಟೆಗೆ ಬರ್ತೀನಿ, ನನಗೆ ಯಾಕೆ ಸ್ಟ್ರಿಕ್ಟ್ ಮಾಡ್ತೀರಾ ನೀವು ಅಂತ ಮಗ ಕೇಳಿದ್ರೆ ಹೆಂಗಿರುತ್ತೆ? ಮನೆ ಮುಳುಗೋಗ್ಬಿಡ್ತವೆ. ನೀನು ಈಗ ನಿನ್ನ ಮಗನಿಗೆ ನಾಳೆ ಬುದ್ಧಿ ಹೇಳಬೇಕು, 2 ಕಪಾಳ ಕೊಡೋದು ಅಂದರೆ ಅಂಥದ್ದನ್ನು ನೀನು ಸ್ವಲ್ಪ ಅನುಭವಿಸಿರ್ಬೇಕು. ಬಟ್ ಎನಿವೆ, ನಿನ್ಗೆ ಫ್ರೀಡಮ್ ಸಿಗಲಿ ಅಥವಾ ನಿನ್ನ ಅತ್ತೆಯ ಸ್ವಲ್ಪ ಸ್ಟ್ರಿಕ್ಟ್ ಕಡಿಮೆ ಆಗಲಿ ಅಂತ ನಾನು ಹೇಳಬಲ್ಲೆ, ಹಾರೈಸಬಲ್ಲೆ. ಆದರೆ ಮನೆ ಈಗೇನು ಕಟ್ಟುನಿಟ್ಟಾಗಿ ನಡೀತಾ ಇದೆ, ನಿನ್ನ ಗಂಡ ಶುದ್ಧರಾಗಿ ಒಳ್ಳೆ ರೀತಿಯಲ್ಲಿ ಹೋಗ್ತಿದ್ದಾರೆ, ಈ ಬದುಕು ಚೆನ್ನಾಗಿ ದುಡಿಮೆ ಮಾಡ್ಕೋ, ದುಡಿಮೆಗಳನ್ನು ಕೂಡಿಟ್ಕೋ, ಆಪತ್ಕಾಲಕ್ಕೆ ಅಂತ ಹಣ ಮಾಡ್ಕೊಂಡಿರಿ, ಎಲ್ಲ ಆರೋಗ್ಯ ಕಾಪಾಡ್ಕೊಳ್ಳಿ. ಆರೋಗ್ಯ ಚೆನ್ನಾಗಿದ್ದರೆ ಇನ್ನು ನೋಡುವ, ಎಷ್ಟು ಫ್ರೀಡಮ್ ಸಿಕ್ಕರೂ ಕೂಡ ಅಂತಿಮವಾಗಿ ಎಲ್ಲೋದ್ರೂ ನಿನ್ನ ಮನೆಗೆ ಬರಬೇಕು. ಈಗ ನೀನು ಮನೇಲೇ ಇದ್ದೀಯ, ಇದು ಬಿಡು. ಅತ್ತೆ ಮಾವ ಈ ವಿಚಾರದಲ್ಲಿ ಅವರನ್ನು ಕೆಟ್ಟವರನ್ನಾಗಿ ಮಾಡೋದು ಬೇಡ. ಆಯಿತು, ಅವ್ರು ಒಳ್ಳೇದಕ್ಕೆ ಹೇಳ್ತಾರೆ ಅಂತ ಅಂದುಕೋ. ನಿನ್ನ ಅಮ್ಮನ ಮನೆಗೆ ಹೋಗ್ತೀಯಲ್ಲ, ಆಗ ನಿನ್ಗೆ ಹೆಂಗೆ ಬೇಕೋ ಹಂಗೆ ಫ್ರೀಡಮಾಗಿ ಇದ್ದುಬಿಟ್ಟು ಗಂಡನ ಮನೆಗೆ ಬಂದ ಮೇಲೆ ಏನು ಅತ್ತೆ ಮಾವ ಹೇಳ್ದಂಗೆ ಸದ್ಯಕ್ಕೆ ಕೇಳ್ಕೊಂಡು ಹೋಗು. ಬಟ್ ನಾನು ಹಂಗೆ ಬೆಳೆದೆ, ನಾನು ಹಿಂಗೆ ಬೆಳೆದೆ, ನಾನು ಅಷ್ಟು ಓದಿದ್ದೀನಿ, ನಾನೇನೇನೋ ಕಲ್ಪನೆ ಮಾಡಿಕೊಂಡಿದ್ದೆ, ಇಲ್ಲವ ನೀನು ಒಂದು ಹೆಣ್ಣಾಗಿ ನನ್ನ ಬದುಕು ಈ ಸ್ಥಿತಿಗೆ ಬಂದುಬಿಡುತ್ತಲ್ಲ ಅಂತ ಬಾಯ್ ಬಡ್ಕೊಂಡು ಹೇಳುವಷ್ಟು ಹೀನಾಯ ಸ್ಥಿತಿಗೆ ಏನೂ ಬಂದಿಲ್ಲ. ಇಲ್ಲಿ ಕಾರ್ಯಕ್ರಮ ಕೇಳ್ತಾ ಹೋಗು, ನಿನಗೆ ಗೊತ್ತಾಗುತ್ತೆ. ಎಷ್ಟು ತಿಂಗಳಿಂದ ಕೇಳ್ತಿದ್ದೀರಿ ಕಾರ್ಯಕ್ರಮ? 1 ತಿಂಗಳಾಯ್ತು ನೋಡಿದ್ದೀನಿ. ಆಯಿತು, ನಾನು ಹೇಳ್ತೀನವ, ಉಳಿದ ಕಥೆಗಳನ್ನು ಕೇಳ್ತಾ ಹೋಗು. ಬಟ್ ನಾನು ಹಾರೈಸ್ತೀನಿ, ನಿನ್ನ ಅಂತರಂಗದ ಒಳ್ಳೆ ಶುದ್ಧ ಮನಸ್ಸಿದೆ, ನನಗೆ ಅರ್ಥವಾಗುತ್ತೆ, ನಿನ್ನಲ್ಲಿ ಯಾವುದೇ ವಿಷ ಇಲ್ಲ. ಆದರೆ ಅಪ್ಪ ಅಮ್ಮ ಅನ್ನೋ ತರನೇ ಟ್ರೀಟ್ ಮಾಡ್ತೀನಿ ಗುರುಜಿ, ನಮ್ಮ ಅಪ್ಪ ಅಮ್ಮಕ್ಕಿಂತ ಚೆನ್ನಾಗಿ. ವೆರಿ ಗುಡ್, ಅಷ್ಟು ನೀನು ಮಾಡು. ಯಾಕಂದರೆ ಒಬ್ಬರನ್ನು ಪ್ರೇಮದಿಂದ ವಶಪಡಿಸ್ಕೊಳ್ಬೇಕೆ ಹೊರತು ಒಡೆದೋ ಬಡ್ದೋ ದ್ವೇಷ ಮಾಡೋ ಇಲ್ಲವ. ಅಂದರೆ ಮನೆ ವಾತಾವರಣ ಕೆಟ್ಟುಬಿಟ್ರೆ ನಿನ್ನ ಮಗನೂ ಕೆಡ್ತಾನೆ ಆಟೋಮೆಟಿಕಲ್ಲಿ. ಯಾಕಂದರೆ ನಿಮ್ಮ ಅತ್ತೆ ನಿಂದು ಗಂಡಂದು ಎಲ್ಲ ಗೊಂದಲಾಗಿ ಏನೋ ಒಂದು ಮಾತು ಬೆಳೆದು ದಿನ ಅದೇ ನಡೆಯೋಕ್ಕೆ ಶುರು ಆಯಿತು ಅಂದ್ಕೋ ಸುಮ್ಮನೆ. ಯಾಕಂದರೆ ನೀನು ಈಗ ಭಾರತಕ್ಕೆ ಸ್ವಾತಂತ್ರ್ಯ ಬೇಕು ಅಂದಾಗ ಎಲ್ಲ ಹೆಂಗೆ ಹೋರಾಡಿದ್ರು, ನನಗೂ ಇಲ್ಲಿ ಸ್ವಾತಂತ್ರ್ಯ ಬೇಕು, ನಾನು ಹೋರಾಡ್ತೀನಿ ಅಂತ ನಿಂತರೆ ಮನೆ ಅಧೋಗತಿ. ಆಗ ನೋಡಿದ್ರೆ ಈಗ ನೀನು ಸೇಫಾಗೇ ಇದ್ದೀಯ, ಹಿಂಗೆ ಇದ್ಬಿಡು. ಹೊರಗಡೆ ಹೋಗೋದು ಇದರಲ್ಲೇ ಜೀವನ ಇಲ್ಲವ. ಚೆನ್ನಾಗಿ ಅಡುಗೆ ಮಾಡ್ಕೊಂಡು ತಿನ್ನು, ಅತ್ತೆ ಮಾವನಿಗೆ ಹಾಕು, ನೀನು ತಿನ್ನು. ಏನೋ 1-2 ಮಾತು ಅಂತಾರೆ, ಆಯಿತು ಹೇಳಿದ್ರು ಅಂದುಕೊಂಡು ಸುಮ್ಮನೆ ಕೇಳು, ಕಿವಿಲಿ ಕೇಳು, ಆ ಕಿವಿಲಿ ಬಿಡು. ಬಟ್ ನೀನು ಒಳ್ಳೆ ದಾರಿಲಿದ್ದೀಯ, ಅದ್ರ ಬಗ್ಗೆ ನಿನಗೆ ತೃಪ್ತಿ ಇರಲಿ ಅಷ್ಟೇ. ಗಂಡ ನಾನು ಹೇಳ್ತೀನಲ್ಲ, ಕೆಲಸ ಮುಗಿದ ತಕ್ಷಣ ಮನೆಗೆ ಬರ್ತಾರೆ, ಪುಣ್ಯವಂತ ಗಂಡನ ಪಡೆದಿದೀಯ ನೀನು. ಯಾಕಂದ್ರೆ ಇದಕ್ಕೆ ಮೀರಿದ ಇನ್ನೊಂದು ಅತಿರೇಕದ ವರ್ತನೆ ಇದೆ. ನಿನ್ನ ಅತ್ತೆದು ಬಿಟ್ಬಿಡು, ಗಂಡಂದು ಏನೋ ಹುಡ್ಕೊಂಡು ಬರ್ತಿದ್ದ, ಪರಸ್ತ್ರೀ ಸವಾಸ ಇಟ್ಕೊಂಡಿದ್ದ, ಅಥವಾ ಇನ್ನೇನೋ ನಿನಗೆ ಅನ್ಯಾಯದ ರೀತಿಯಲ್ಲಿ ವರ್ತಿಸ್ತಿದ್ದ ಅಂದಿದ್ರೆ ನೀನು ಅವಾಗ ಅತ್ತೆ ಬಗ್ಗೆ ಹೇಳ್ತಾನಿರ್ಲಿಲ್ಲ, ನೀನು ಗಂಡನ ಬಗ್ಗೆ ಹೇಳ್ತಿದ್ದೆ. ನೋಡುವ, ಅತ್ತೆ ಅನ್ನೋದನ್ನೇ ಇಲ್ಲಿವರೆಗೂ ನೀನು ಮುಖ್ಯ ಕೇಂದ್ರ ಬಿಂದುವಾಗಿ ನೋಡ್ತೀಯ. ಅಲ್ಲಿವರೆಗೂ ಆಕೆ ಏನು ಮಾಡಿದ್ರು ನಿಂಗೆ ಕೆಟ್ಟದ್ದು ಅನಿಸುತ್ತೆ. ಸ್ವಲ್ಪ ನಿನ್ನ ಗಮನವನ್ನು ಬೇರೆ ಸಮಸ್ಯೆ ಕಡೆ ತಿರುಗಿಸು.
ಮಗನ ಕಡೆ ತಿರುಗಿಸು. ಆವಾಗ ಅತ್ತೆ ಏನಂದ್ರು ನಿನ್ನ ಗಮನಕ್ಕೆ ಬಂದಿರಲ್ಲ. ಈಗ ನಾನು ಯಾವಾಗಲೂ ಒಬ್ರಿಗೆ ಹೇಳ್ತಿದ್ದೆ, ಯಾರೋ ಒಂದು ನಿಮ್ಮಂಗೆ ಒಂದು ಸೊಸೆ ಗುರುಗಳ ಹತ್ರ ಬಂದು ನಮ್ಮ ಅತ್ತೆ ದಿವಸ ಕಾಟ ಕೊಡ್ತಾಳೆ, ಅವಳು ಕಾಟ ತಡೆಯೋಕ್ಕಾಗ್ತಿಲ್ಲ, ಏನು ಫ್ರೀಡಮ್ ಇಲ್ಲ, ನನಗೆ ಒಂಚೂರು ನೆಮ್ಮದಿ ಇಲ್ಲ, ವಟ 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 ಅಂತಾಳೆ ನಮ್ಮ ಅತ್ತೆ ಅಂತ. ಅಂದರೆ ಅವಳದೊಂದು ಪುಟ್ಟ ಮನೆ, ಅವಳು ಆಡು ಕುರಿ ಮೇಕೆ ಎಲ್ಲ ಸಾಕಿದ್ಲು. ಆದರೆ ಅವಳು ಗುರುಗಳ ಹತ್ರ ಬಂದು ನಮ್ಮ ಅತ್ತೆ ಹಿಂಗೆಲ್ಲ ಅನ್ಯಾಯ ಮಾಡ್ತಾವಳೆ ನನಗೆ ಅಂತ ಗುರುಗಳ ಹತ್ರ ದಿವಸ ಹೇಳ್ತಿದ್ಲು. ಆಯ್ತವಾ, ನಾನು ಇದನ್ನು ಸರಿ ಮಾಡ್ತೀನಿ, ಒಂದು ಕೆಲಸ ಮಾಡು, ನಿಮ್ಮ ಮನೇಲಿ ಮೇಕೆ ಇದಾವಲ್ಲ, ಎಲ್ಲಿ ಕಟ್ಟಾಕ್ತೀರಾ? ನಾನು ಕೊಟ್ಟಿಗೆಯಲ್ಲಿ ಕಟ್ಟಾಕ್ತೀನಿ ಸ್ವಾಮಿ, ನಾಳೆಯಿಂದ ನೀವು ಮೇಕೆಯನ್ನು ಮನೆ ಒಳಗಡೆ ಕಟ್ಟಾಕೋ. ಹೌದಾ ಅಂತ ನಾಳೆ ಆಯಿತು ಗುರುಗಳು ಹೇಳಿದ್ದಾರೆ ಅಂತ ಓದ್ಲು. ಮೇಕೆನೆಲ್ಲ ಒಳಗಡೆ ರಾತ್ರಿ ಹೊತ್ತು ಒಳಗಡೆ ಕೊಟ್ಟಿಗೆಯಲ್ಲಿ ಕಟ್ಟಾಕೋದನ್ನ ಮನೆ ಒಳಗಡೆ ಕಟ್ಟಾಕೊಂಡ್ಲು. ಬೆಳಗ್ಗೆ ಅಷ್ಟೊತ್ತಿಗೆ ಅವು ಪಿಚ್ಕೆ ಇಟ್ಟು ಗಂಡ್ಲ ಹಾಕಿ ಏನೇನೋ ಗಬ್ಬೆ ಬಿಡಿಸ್ಬಿಟ್ಟಿದ್ದು. ಮಾರನೇ ದಿವಸ ಬಂದ್ಲು, ಅಯ್ಯೋ ಗುರುಗಳೇ ಹಿಂಗೆ ಆಗ್ಬಿಟ್ಟಿದೆ, ಅದು ಬಿಡಿ, ನಮ್ಮ ಅತ್ತೆದು ಏನೇನು ಕಾಟ ಇದೆ ಗೊತ್ತಾ, ಅಯ್ಯೋ ಅವಳು ನನಗೆ ನೆಮ್ಮದಿ ಕೊಡಲ್ಲ, ಅಯ್ಯೋ ಮತ್ತೆ ಇವಳು ಇದನ್ನೇ ಹೇಳ್ತಾಳೆ. ಆಯಿತು, ನಿಮ್ಮ ಮನೇಲಿ ಕುರಿ ಇದಾವ, ಆಡು ಕಟ್ಟಾಕೊಳ್ತೀಯಲ್ವ, ಈಗ ಕುರಿನೂ ಒಳಗಡೆ ಕಟ್ಟಾಕು. ಕುರಿನೂ ಕಟ್ಟಾಕೊಂಡು ಅವು ಗಂಜಲ ಹಾಕ್ತು ಪಿಚ್ಕೆ ಇಟ್ಟು. ಮತ್ತೆ ಬಂದ್ಲು, ಅಯ್ಯೋ ಗುರುಗಳೇ ನಮ್ಮ ಅತ್ತೆ ಹಿಂಗೆ ಮಾಡ್ತಾಳೆ, ಮತ್ತೆ ಹೋಗು ಹಸುಗಳನ್ನೆಲ್ಲ ಒಳಗಡೆ ಕಟ್ಟಾಕು. ಕಡೆಗೆ ಒಂದು 5 ವಾರ ಆದಮೇಲೆ ಓಡ್ ಬಂದು ಅತ್ತೆ ಬಗ್ಗೆ ಹೇಳಲಿಲ್ಲ. ಅಯ್ಯೋ ಆ ಪಿಚ್ಗೆ ಬಾಚೋದ್ರಲ್ಲೇ ನನ್ನ ಜೀವನ ಮುಗಿದೋಗ್ತಿದೆ. ಹೌದಾ, ಈಗ ನಿಮ್ಮ ಅತ್ತೆ ಏನಾದರೂ ಬೈತಾಳ? ಅಯ್ಯೋ ನನ್ನ ಗಮನ ಎಲ್ಲ ಈಗ ಪಿಚ್ಗೆ ಬಾಚೋದು ಗಂಜಲ ಬಾಚೋದ್ರಲ್ಲೇ ಮುಗಿದೋಯ್ತು, ನಮ್ಮ ಅತ್ತೆ ಏನು ಬೈದ್ರು ನಂಗೆ ಕೇಳಿಸ್ತಾ ಇಲ್ಲ ಅಂತಾಳ ಅವಳು. ಎಲ್ಲಿಯವರೆಗೂ ಅವಳಿಗೆ ಅತ್ತೆ ಬಗ್ಗೆ ಮಾತ್ರ ಗಮನ ಇತ್ತು, ಅವಳ ಅತ್ತೆಯ ತಪ್ಪೇ ದೊಡ್ಡದಾಗ್ತಿತ್ತು. ಯಾವಾಗ ಗುರುಗಳು ಹೇಳ್ದಂಗೆ ಎಲ್ಲ ಮೇಕೆ ಕುರಿ ಹಸುನೆಲ್ಲ ಒಳಗಡೆ ಕಟ್ಟಾಕೊಂಡ್ಲು, ಅವುಗಳನ್ನ ನಿಭಾಯಿಸೋದ್ರಲ್ಲೇ ಅವಳ ಜೀವನ ಮುಗಿದೋಯ್ತು. ಅತ್ತೆ ಬೈದ್ರು ಅವಳಿಗೆ ಕೇಳಿಸೇ ಇಲ್ಲ. ಅಂದರೆ ಇದರ ಅರ್ಥ ಎಲ್ಲಿವರೆಗೂ ನನಗೆ ಅವಳು ಕೆಟ್ಟವಳು ಅಥವಾ ಇವಳು ನನಗೆ ಸ್ವಾತಂತ್ರ್ಯ ಕೊಡ್ತಿಲ್ಲ ಅಂತ ಗಮನ ಆ ಕಡೆನೇ ಇರುತ್ತೆ, ನನಗೆ ಅದು ಬಗೆಹರಿಯದ ಸಮಸ್ಯೆ ಆಗ್ಬಿಡುತ್ತೆ. ನಿನ್ನ ಗಮನ ಬೇರೆ ಕಡೆಗೆ ಟರ್ನ್ ಮಾಡಿ, ಪುಸ್ತಕ ಓದು, ಆ ಸಾಂಗ್ ಕೇಳು. ಇದ್ಯಾವುದು ಏನು ಫ್ರೀಡಮ್ ಕೊಡ್ತಿಲ್ಲ ಅಥವಾ ಅದು ಕೊಡ್ತಿಲ್ಲ ಅಂತ ನಾನು ಯಾಕೆ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಳ್ಳಿ. ನಾನು ಟ್ಯೂಷನ್ ಮಾಡ್ತೀನಿ, ಅಥವಾ ನಾನು ಪುಸ್ತಕಗಳನ್ನ ಓದ್ತೀನಿ, ಅಥವಾ ನಾನು ಏನೋ ಒಂದು ಡ್ರಾಯಿಂಗ್ ಮಾಡ್ತೀನಿ, ಅಥವಾ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ, ಅಥವಾ ನಾನು ಇನ್ನೇನೋ ಮಾಡ್ತೀನಿ. ಅಂದರೆ ಒಬ್ಬಳು ಎಜುಕೇಟೆಡ್ ಆಗಿ ನನ್ನ ಗಮನ ಇಂಥದ್ದೇನೋ ಕ್ರಿಯೇಟಿವ್ ವಿಚಾರಗಳ ಬಗ್ಗೆ ಇದ್ದರೆ ನನಗೆ ಇದು ಯಾವುದು ಸಮಸ್ಯೆ ಅಲ್ಲ. ಇದನ್ನೇ ಸಮಸ್ಯೆ ಮಾಡ್ಕೊಂಡು ಕೂತ್ಕೊಳ್ಬೇಡವ. ಇರಲಿ, ನೀನು ಬಯಸಿದ ಫ್ರೀಡಮ್ ನಿನಗೆ ಸಿಗಲಿ, ಬಟ್ ಇದನ್ನು ದೊಡ್ಡದು ಮಾಡೋಕ್ಕೆ ಹೋಗ್ಬೇಡ. ಅತ್ತೆ ಮಾವ ನನ್ನ ಅಪ್ಪ ಅಮ್ಮ ಅಂದ್ಕೊಂಡಿದ್ದೀವಿ, ಹಾಗೆ ಅಂದುಕೋ. ನಿನ್ನ ಅಪ್ಪ ಅಮ್ಮ ಏನೋ ಒಂದು ಬೈದ್ರೆ ಮನೆ ಬಿಟ್ಟು ಹೋಗ್ತಿರ್ಲಿಲ್ಲ, ಅಲ್ಲೇ ಇರ್ತಿದ್ದೆ, ಹೌದಲ್ಲ? ಹಂಗೆ ಇವರು ಏನು ಅಂದರು, ಆಯಿತು ಅದೇ ಮನೇಲಿರು, ನಿನಗೆ ಒಳ್ಳೇದಾಗಲಿ, ನನಗೆ ನಂಬಿಕೆ ಇದೆ ನೀನು ಇದನ್ನು ತುಂಬ ಆಳವಾಗಿ ಅರ್ಥ ಮಾಡ್ಕೊಂಡು, ಹೌದಲ್ವಾ, ಒಂದು ಮರಳಿನ ಮನೆ ಕಟ್ಟಿದವ್ರಿಗೆ ಯಾರೋ ಕೆಡಿಸ್ಬಿಡ್ತಾರೆ ಅನ್ನೋ ಭಯ ಹೇಗಿರುತ್ತೋ ಹಾಗೆ ಈ ಮನೆಯನ್ನು ಅಷ್ಟರಿಂದ ಇಷ್ಟು ಮಾಡಿರೋ ಇವ್ರಿಗೆ ಒಂದೇನೋ ಭಯ ಇರುತ್ತೆ. ಅದು ನೀನು ತವ್ರ ಮನೇಲಿ ಶ್ರೀಮಂತರಿದ್ದೀರಾ ಅನ್ನೋದು ನೋಡ್ಕೊಂಡು ಬರೋದಲ್ಲ ಆ ಭಯ. ನೀನು ಶ್ರೀಮಂತ ಅಲ್ಲ, ನೀನು ದಟ್ಟ ದರಿದ್ರಲಾಗಿದ್ರು ಆ ಮಾತುಗಳು ಬಂದೇ ಬರ್ತಿದ್ದು. ಹಾಗಾಗಿ ನಿಮಗೆ ಮಾತ್ರ ಈ ಸಮಸ್ಯೆ ಅಂತ ಅಲ್ಲವ, ಎಲ್ಲ ಸೊಸೆಯರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಂಥದ್ದೇನೋ ಇದ್ದೇ ಇದೆ. ಕೆಲವೊಬ್ಬರು ಅದನ್ನು ಸಹಿಸ್ಕೊಳ್ತಾರೆ, ಬಿಡು ಹೇಳೋದೆಲ್ಲ ಒಳ್ಳೇದಕ್ಕೆ ಅಲ್ವಾ ಅಂತ ಮುಂದೆ ಹೋಯ್ತಾರೆ. ಯಾಕಂದ್ರೆ ಗಂಡನಾದರೂ ಸರಿ ಇದ್ದಾನಲ್ಲಪ್ಪ, ಇವ್ರು ಹೆಂಗಾದರೂ ಬೈಕೊಳ್ಳಿ ನನಗೇನು ಅಂದ್ಕೊಂಡಿರೋರಿದ್ದಾರೆ. ಇಲ್ಲ ಅದನ್ನೇ ನೆಪ ಕೊಟ್ಟು ಹೊರಗಡೆ ಹೋಗೋರು ಇದ್ದಾರೆ. ಹೊರಗಡೆ ಹೋಗಿ ಅವ್ರೇನು ಚೆನ್ನಾಗಿರ್ತಾರ? ಇಲ್ಲ. ಗಂಡನ ಬಿಟ್ಟ ಹೆಣ್ಣಿನ ಬದುಕು ಈ ಸಮಾಜದಲ್ಲಿ ಏನು ಅಂತ ನಿನಗೂ ಗೊತ್ತು. ಹಾಗಾಗಿ ಕಡೆಯವರೆಗೂ ನಿನ್ನ ಜೊತೆ ಬರೋದು ಗಂಡ. ಅವರೊಬ್ಬರು ಒಳ್ಳೆ ದಾರಿಲಿದ್ದಾರೆ, ದುಡಿಮೆ ಮಾಡ್ತಿದ್ದಾರೆ, ಪ್ರೀತಿ ಕೊಡ್ತಾರೆ, ಒಳ್ಳೆ ನಡತೆಯವರು, ಒಳ್ಳೆ ಕ್ಯಾರೆಕ್ಟರ್ ಅವರಾಗಿದ್ದಾರೆ, ಅಷ್ಟು ಸಾಕು ಅಂದುಕೊಂಡು ಆಗಾಗ ನಿಂತವ್ರ ಮನೆಗೆ ಹೋಗುತ್ತಾ ಅಲ್ಲಿ ಚೆನ್ನಾಗಿ ಪಾನಿಪುರಿ ತಿನ್ಬೇಕಾದ್ರೆ ಏನು ತೊಂದರೆ ಇಲ್ಲ. ಅಲ್ಲಿಗೂ ಗಂಡನ್ ಕಳ್ಸಲ್ಲ ಗುರುಜಿ, ನಾನು ಒಬ್ಳೆ ಬರೋದು. ಪರಮಾತ್ಮ ಇಲ್ಲಿ ಅವ್ರನ್ನ ಒಂದಿನ ಸ್ಟೇ ಆಗೋಕ್ಕೂ ಬಿಡಲ್ಲ, ಬಂದು ಬಿಟ್ಟು ಹೋಗ್ತಿರ್ತಾರೆ ಅಷ್ಟೇ. ಇರ್ಲವ, ಇದೆಲ್ಲ ಸ್ವಲ್ಪ ಅಮ್ಮನ ಮಾತು ಕೇಳಬೇಕು, ಎಲ್ಲ ನಿಜ. ಆದರೆ ಏನು ನನ್ನ ಹೆಂಡತಿಗೆ ಹೊರಗಡೆ ಹೋಗಕ್ಕೆ ಒಂಚೂರು ತವ್ರ ಮನೆಯಲ್ಲಿ ಅಥವಾ ಅವ್ರ ಗಂಡ ಆಗಿ ಅಪ್ಪ ಅಮ್ಮನ್ ಕೇಳ್ಕೊಂಡು ಕರ್ಕೊಂಡು ಹೋಗ್ಬೇಕು, ಬಟ್ ಅವ್ರು ಅದನ್ನು ಮಾತಾಡಲ್ಲ ಗಂಡ. ಇದು ನಿಮ್ ಗಂಡನ ಸಮಸ್ಯೆ ಕೂಡ ಹೌದು. ಬಟ್ ನಾನೊಬ್ಬ ಹುಡುಗನಾಗ ನಾನು ಹೇಳ್ತೀನಲ್ವ, ನನ್ನ ತಾಯಿ ನಾನು ಗೌರವಿಸ್ತೀನಿ, ಆಕೆಗೋಸ್ಕರ ನಾನು ಸರ್ವಸ್ವವನ್ನು ಕೊಡ್ತೀನಿ. ಆದರೆ ಬಂದ ಹೆಣ್ಣಿನ ಮಿನಿಮಮ್ ಬಯಕೆಗಳೇನು, ಅದನ್ನು ಈಡೇರಿಸೋದಿಕ್ಕೆ ನಾನೆಷ್ಟು ಸ್ಪೇಸ್ ಕೊಟ್ಟುಕೊಳ್ಬೇಕು ನನಗೆ. ಶ್ರವಣ ಕುಮಾರನೇ ಆದ್ರೆ ಸೀತೆನೂ ಆಗ್ಬೇಕು, ಸೀತೆಗೆ ರಾಮನೂ ಆಗ್ಬೇಕಲ್ವಾ?
ಹೌದು ಹೌದು ಹೌದು, ನೀ ಹೇಳೋದು ಸರಿ ಇದೆಯವ್ವ. ಅದು ಸ್ವಯಂ ಇವನ್ ನನ್ನ ತಾಯಿಗೆ ನಾನು ತುಂಬ ವಿಧೇಯನಾಗಿರೋನಾದರೂ ಕೂಡ ಬಂದಿರೋ ಹೆಣ್ಣುಮಗಳಿಗೆ, ಈಗ ನನ್ನ ಹೆಂಡತಿಯಾಗಿ ಬರೋ ಯಾವುದೋ ಒಂದು ಹೆಣ್ಣುಮಗಳಿಗೆ ಖಂಡಿತ ನನ್ನ ತಾಯಿ ಆ ಮಟ್ಟಿಗೆ ಸ್ಟ್ರಿಕ್ಟ್ ಇಡೋ ಹೆಣ್ಮಗಳಲ್ಲ, ಅಥವಾ ನನ್ನ ತಾಯಿ ಹಂಗಲ್ಲ. ಆದರೂ ನಾನು ಹೇಳ್ತೀನಿ, ಒಂದು ವೇಳೆ ನನ್ನ ತಾಯಿಗೆ ನಾನು ಹೇಳಬಲ್ಲೆ, ಅವ್ವ ನಾನು ಒಂಚೂರು ಹೊರಗಡೆ ಕರ್ಕೊಂಡು ಹೋಗ್ಬರ್ತೀನಿ, ಅವ್ರ ತವ್ರ ಮನೆಗೆ ಒಂಚೂರು ಹೋಗಿ ನಾನು ಒಂದೆರಡು ದಿವಸ ಇದ್ದು ಬರ್ತೀನಿ ಕಣಮ್ಮ. ಅಂದರೆ ನನ್ನ ತಾಯಿಗೆ ನಾನು ಕನ್ವಿನ್ಸ್ ಮಾಡೋದು, ಬಂದಿರೋ ಹೊಸಬ್ಳೆ ಹೆಣ್ಣುಮಗಳಿಗೆ ಆ ಧೈರ್ಯ ಇರಲ್ಲ. ಅವರು ಮಾತಾಡಿದ್ರೆ ನಾವು ಮಾತಾಡೋ ಅವಶ್ಯಕತೆನೇ ಬರಲ್ಲ. ಹೌದು 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 ಹೌದು, ನೀನು ಹೇಳಿದ ಸತ್ಯ. ಬಟ್ ಇಟ್ಸ್ ಓಕೆ, ಎಲ್ಲ ಹುಡುಗರಿಗೂ ಆ ಮಟ್ಟಿನ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಹೆಂಡತಿ ಹೇಳ್ದಂಗೆ ಕೇಳ್ಕೊಂಡು ಮನೆ ಹಾಳಾಗಿದ್ದು ಇದೆಯವ್ವ. ಆದರೆ ಇಲ್ಲ, ಹಂಗಲ್ಲ. ಸ್ವಲ್ಪ ಆತ ನನ್ನ ಹೆಂಡತಿಗೆ ಹಿಂಗೆ ಹೊರಗಡೆ ಒಂಚೂರು ಕರ್ಕೊಂಡು ಹೋಗ್ಬರ್ತೀನಿ ಅಥವಾ ಇಂಥದ್ದು ಮಾಡಬೇಕು. ಬಟ್ ಇಟ್ಸ್ ಓಕೆ, ನಿನ್ನ ಗಂಡನ ಮೂಲಕ ಅದನ್ನು ಹೇಳಿಸು. ನೀನು ಮಾತಾಡಿ ಬೇಡವ, ಅತ್ತೆಗೆ ಯಾವತ್ತೂ ಎದುರು ಮಾತಾಡಬೇಡ, ಅಂಥ ಕೆಟ್ಟತ್ತೇನೂ ಅದಲ್ಲ, ಆಯಿತಾ? ನೀನು ಇದನ್ನು ಯಾಕೆ ಹೇಳಿದೆ ಅಂತ ನಿನ್ನ ಮುಂದಿನ ಒಂದು 8-10 ವರ್ಷದಲ್ಲಿ ಗೊತ್ತಾಗುತ್ತೆ. ಈಗ ಹೆಂಗಿದೆಯೋ ಪರಿಸ್ಥಿತಿ ಹಂಗೆ ಕಾಯ್ದುಕೊಂಡು ಹೋಗು. ಏನೇ ಇದ್ದರೂ ನಿನ್ನ ಗಂಡನ ಮೂಲಕ ಒಂಚೂರು ಹೇಳಿಸು. ಅದನ್ನು ಬಿಟ್ಟು ನಯವಾಗಿ ಹೇಳಬೇಕು, ತುಂಬ ವಿನಯದಿಂದ ಹೇಳಬೇಕು. ಅದನ್ನು ತುಂಬ ರಾದ್ದಾಂತ ಮಾಡ್ಕೊಳ್ಳೋಕೆ ಹೋಗ್ಬೇಡವ. ಹಂಗೆ ನೋಡಿದ್ರೆ ಈಗ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ, ಇದನ್ನು ಕಾಪಾಡಿಕೊಂಡು ಹೋಗು. ಏನೋ ಒಂಚೂರು ಚಿಕ್ಕ ಎಡವಟ್ಟಾಯಿತು ಅಂದರೆ ಮತ್ತೆ ಫೋನ್ ಮಾಡ್ತೀವಿ ಎಲ್ಲ ಹಾಳಾಗಿತ್ತು ಅಂತ. ಬೇಡ, ಹಂಗಾಗೋದು ಬೇಡ. ನಿನ್ನ ಗಂಡನ ಮೂಲಕ ಹೇಳಿಸು, ಇಲ್ಲ ನನ್ನ ಪಾಲಿಗೆ ಬಂದಿದ್ದಿಷ್ಟು, ನಾನು ಇದನ್ನು ಅನುಭವಿಸ್ಕೊಂಡು ಹೋಗ್ತೀನಿ. ನೋಡವ, ಸೀತೆ ಅಯೋಧ್ಯೆಯಲ್ಲಿ ರಾಮನ ಜೊತೆ ರಾಜ್ಯಭಾರ ಮಾಡುವ ರಾಮನ ಹೆಂಡತಿಯಾಗಿರಬೇಕು, ಅಥವಾ ಅಂಥ ಮಿಥಿಲೆಯಿಂದ ಮದುವೆಯಾಗಿ ಬಂದಿದ್ದೆ ಆ ಕಾರಣಕ್ಕಲ್ವೇ? ಅಥವಾ ಅಯೋಧ್ಯೆಯ ರಾಮನ ಹೆಂಡತಿಯಾಗಿ ಬಂದಿದ್ದು, ಬಟ್ ಕಾಡ್ಗೆ ಹೋಗ್ಬೇಕಾಗಿ ಬಂತಲ್ಲ, ಆಳಿದ್ದೇ ಇಲ್ಲ ಅಂದರೆ ಆಕೆ ಅಂದ್ಕೊಳ್ಬೋದು. ಆದರೆ ನಿನಗಿಂತ ಜನಕರಾಜ ಮಹಾರಾಜನ ಮಗಳವ ಆಕೆ. ಜನಕರಾಜನ ಮಗಳು, ಮಹಾರಾಜನ ಮಗಳು, ಮಿಥಿಲೆಯ ರಾಣಿ. ಆದರೆ ಅಯೋಧ್ಯೆಯ ರಾಮ ರಾಜನನ್ನೇ ಮದುವೆ ಆಗಿದ್ದಾದರೂ ದುರಾದೃಷ್ಟವಶಾತ್ ಅಥವಾ ಅದೃಷ್ಟವಶಾತ್ ಕಾಡಲ್ಲೇ ಜೀವನ ಕಳಿಬೇಕಾಯಿತು. ಮಕ್ಕಳೆತ್ತಿದ್ದೂ ಕಾಡಲ್ಲೇ, ಗಂಡನ ಜೊತೆ ಬದುಕಿದ್ದೂ ಕಾಡಲ್ಲೇ. ಅಂದರೆ ಭಯ ಬಂದಾಗ ಅರಮನೆ ಇತ್ತಾದರೂ ಬದುಕುವಾಗ ಕಾಡ ಆಗ್ಬಿಡ್ತು. ಹಂಗೆ ಆಯ್ಕೆ ಮಾಡಿಕೊಂಡಾಗ ಕೆಲವೊಮ್ಮೆ ಅರಮನೆ ಇರುತ್ತೆ, ಹೋಗ್ತಾ ಹೋಗ್ತಾ ಕಾಡ ಆಗ್ಬಿಡುತ್ತೆ. ಅವಾಗ ಸೀತಾಮಾತೆ ಥರ ಆಕೆ ತನ್ನ ಗಂಡನ ಸನಿಹವನ್ನು ಬಿಟ್ಟು ಬೇರೆ ಏನೂ ಕೇಳಲಿಲ್ಲ. ಈಗಿನ ಹೆಣ್ಮಕ್ಳಿಗೆ ಅದು ಕಷ್ಟ ಅಂತ ಅನ್ಸಿದ್ರು ಕೂಡ ಇದೇ ಸತ್ಯ ತಾಯಿ. ಬಂದದ್ದನ್ನು ಸ್ವೀಕರಿಸಬೇಕು. ಅಲ್ಲಿ ಚೆನ್ನಾಗಿರೋ ಬದುಕನ್ನು ಬಂದಿದ್ದೀಯಾ, ಇಲ್ಲಿ ಯಾಕೋ ಸ್ವಲ್ಪ ದಾಸಿಯ ಥರ ಬದುಕಬೇಕು, ಅದೇ ಧರ್ಮ. ಇನ್ನು ಮುಂದೆ ಹೋದಾಗ ನೀನೇ ರಾಣಿ ಆಗೋ ಕಾಲ ಬರೋದು. ಅದು ಆ ಕಾಲ ಒಂದು, ಈ ಕಾಲ ಒಂದು. ಯಾವುದಕ್ಕೂ ನಾವು ಅದು ಬೇಕು ಇದು ಬೇಡ ಅಥವಾ ಇದು ಒಂದೇ ಥರ ಹಿಂಗೆ ಸ್ವಾತಂತ್ರ್ಯ ಅಂದ್ರೆ ಈಗ ಹೊರಗಡೆ ಬಂದು ನಮ್ ಫ್ರೀಡಮ್ ಆಗಿರ್ಬೇಕು ಅಂತೆಲ್ಲ ಯೋಚನೆ ಮಾಡೋದು ತಪ್ಪು. ಸದ್ಯಕ್ಕೆ ತಪ್ಪಾಗುತ್ತೆ. ಫ್ರೀಡಮ್ ಆಗಿ ಇರಬೇಕು ಅನ್ನುವ ಆ ಯೋಚನೆಗೆ ಬೆಂಬಲ ಸಿಕ್ಕರೆ ಉದ್ಧಾರ ಆಗೋದಕ್ಕಿಂತ ಹಾಳಾಗೋದೇ ಜಾಸ್ತಿ. ಯಾಕಂದರೆ ಫ್ರೀಡಮ್ ತೆಗೆದುಕೊಳ್ತಿರೋ ನಿನಗಿರುವಷ್ಟು ಮನೋಬಲ ಗಟ್ಟಿ ಆದದ್ದು ನಾಳೆ ಬಿಡಿಸ್ಕೊಂಡ್ಮೇಲೆ ನಿನ್ನ ಗಂಡನಿಗೂ ಇರುತ್ತೆ ಅನ್ನೋದು ಖಾತ್ರಿ ಇಲ್ಲ ಗುರುಜಿ. ಅವಾಗ ಬದುಕು ಒಂದು ಚಕ್ರ ಕಿತ್ತೋದ ರಥ ಥರ ಆಗ್ಬಿಡುತ್ತೆ. ಯಾಕಂದ್ರೆ ಒಂದನ್ನು ಸರಿ ಮಾಡ್ಕೊಳಕ್ ಹೋಗಿ ಇನ್ನೊಂದು ಕಡೆ ನೀನು ನೋಡೇ ಇರಲ್ಲ. ಆಮೇಲೆ ಗೊತ್ತಾಗುತ್ತೋ ಅಯ್ಯೋ ನಾನು ಎಂತ ದೊಡ್ಡ ಪ್ರಪಾತಕ್ಕೆ ಬಿದ್ದೆ ಅಂತ. ಹಾಗಾಗಿ ಈಗ ಆ ಫ್ರೀಡಮ್ ಬಗ್ಗೆ ಯೋಚನೆ ಬೇಡವ, ಎಲ್ಲ ಚೆನ್ನಾಗಿದೆ, ಡೋಂಟ್ ವರಿ, ನೀನು ಮುಂದೆ ಹೋಗು. ಆ್ಯಂಡ್ ಏನು ನಾನು ಹೇಳಿದ್ನಲ್ಲ, ಸೀತೆ ನೆನಪಿಸ್ಕೋ, ಮದುವೆ ಆಗಿದ್ದ ರಾಮ, ಮದುವೆ ಆಗಿದ್ದ ಅಯೋಧ್ಯೆಯ ಪುರುಷನನ್ನೇ, ಆದರೆ ಕಾಡಲು ಬದುಕದಂಗೆ. ಹಂಗೆ ನಂದು ಒಂಚೂರು ವನವಾಸ ಇದೆ, ಏನು ತೊಂದರೆ ಇಲ್ಲ. ನಾನು ಮತ್ತೆ ಅಯೋಧ್ಯೆಗೆ ಹೋಗ್ತೀನಿ, ಆ ದಿನ ಬಂದೇ ಬರುತ್ತೆ. ಅದು 20 ವರ್ಷ ಏನು ಇಲ್ಲವ, ಏನೋ ಪವಾಡದ ಥರ ಅತ್ತೆಗೂ ಏನೋ ಮನೋಪರಿವರ್ತನೆ ಆಗಿ ಏನೋ ಒಂದಿನ 6 ತಿಂಗಳೊಳಗಡೆ ಎಲ್ಲ ಆಗಬಹುದು, ಗೊತ್ತಿಲ್ಲ. ಕೃಷ್ಣ ನುಡಿಸಿದ್ದಾನೆ, ಒಳ್ಳೇದಾಗುತ್ತೆ. ಇವಾಗ ನನಗೊಂದು ಸೀರೆ ಕೊಡ್ಸ್ಬೇಕು ಅಂದ್ರೆ ತುಂಬಾ ಯೋಚನೆ ಮಾಡೋದು, ಆಮೇಲೆ ಕಡಿಮೆ ರೇಟಿನ ಸೀರೆ ಕೊಡ್ಸೋದು, ಅವರು ಚೆನ್ನಾಗಿರೋ ಕಾಸ್ಟ್ಲಿ ಸೀರೆ ಉಟ್ಕೊಂಡು ಓಡಾಡೋದು, ಆ ತರ ಎಲ್ಲ ಮಾಡಿದಾಗ ನನ್ಗೆ ಒಳ್ಳೆ ಸ್ಲೇವ್ ತರ ಟ್ರೀಟ್ ಮಾಡ್ದಂಗ ಅನ್ಸುತ್ತೆ. ಮನೆ ಸೊಸೆಗೆ ಯಾರ ಆತರ ಮಾಡ್ತಾರೆ, ಇರೋದು ಒಬ್ನೇ ಮಗ ಒಬ್ಳೆ ಸೊಸೆ ಅಂತ, ಆತರ ವಿಷಯಗಳೆಲ್ಲ ಬೇಜಾರಾಗತ್ತೆ ಅಷ್ಟೇ. ನಿಮ್ಮ ಅತ್ತೆ ನಂಬರ್ ಕೊಟ್ಬಿಡವ, ಮಾತಾಡ್ಬಿಡ್ತೀನಿ. ನಾನೀಗ ಹುಚ್ಚಾಗೆ ಆಚೆ ಹೋಗ
ಏನ್ ಖರ್ಚು ಮಾಡೋಕ್ಕೂ ಯೋಚನೆ ಮಾಡೋದು ಸೊಸೆಗೆ. ಯಾವ್ದೋ ಸಿನಿಮಾದಲ್ಲಿ ಒಂದು ಡೈಲಾಗ್ ಐತಿ, ಮೆಂಟ್ಲಾಗಿ ಆಚೆ ಹೋಗದ್ ನಾನು ಇವತ್ತು. ಇವ್ರು ಯಾಕೆ ಇನ್ನೊಬ್ರು ಯಾರಿಗೋ ನಾವು ಕಷ್ಟಪಟ್ಟಿದ್ ಯಾಕೆ ಖರ್ಚು ಮಾಡ್ಬೇಕು ಅನ್ನತಾರ ಅವ್ರಿಗೆ. ಆಯ್ತು, ಮಾಡಿರೋದ್ ಮಗ ಸೊಸೆಗೆ ಅಂತ ಅನ್ಸಲ್ಲ ಅವ್ರಿಗೆ. ನಮ್ಮೋಳಾದರೂ ಅತ್ತಿಗೆ ನಮ್ಮೋಳ ಅನ್ನಂಗೆ, ಮಗ ನಮ್ಮೋನಾದರೂ ಸೊಸೆ ನಮ್ಮೋಳ ಅನ್ನಂಗೆ. ಇನ್ನು ನೋಡವಾ, ಈ ನೀರಿನ ಮೇಲೆ ಅರ್ಶಿನ ಕೂತಿದೆ, ಇನ್ನು ಬೆರ್ತಿಲ್ಲ ಅನ್ನೋದು ಸತ್ಯ, ಹೌದಲ್ಲ? ಬೆರ್ತಾಗ ಆ ನೀರೇ ಅರ್ಶಿನ ಆಗ್ಬಿಡುತ್ತೆ. ಆಗ ಅರಿಶಿನಕ್ಕೂ ನೀರಿಗೂ ಬೇರೆ ಬೇರೆ ಅಲ್ಲ ಅದು. ಹಂಗೆ ಈ ಸೊಸೆ ಅತ್ತೆ ಮೇಲ್ಮೇಲೆ ಇದ್ದೀರಾ, ಇನ್ನೂ ಬೆರ್ತಿಲ್ಲ, ಸಮಯ ಕೊಡು, ಬೆರಿತೀರಾ. ಈಗ ಅದೆಲ್ಲ ಗೊತ್ತಿಲ್ಲ, ಹೌದು, ಆಕೆದೇನೋ ಒಂದು ಬುದ್ಧಿ, ನಾನು ಅದನ್ನು ಒಪ್ಪಲ್ಲ, ಖಂಡಿತ ಹೌದು. ಬಟ್ ನನಗನ್ಸುತ್ತೆ ಇದು ನಿನಗೊಂದು ಪರೀಕ್ಷೆನವ. ಯಾಕಂದ್ರೆ ನಾಳೆ ನೀನು ಮಕ್ಳನ್ನ ಸಾಕಬೇಕು, ಅತ್ತೆ ಮಾವ ಹಿಂಗೆ ಇದ್ದು ಎಲ್ಲ ಸಂಸಾರನೆಲ್ಲ ಅವರೇ ನಿಭಾಯಿಸ್ತಾರೆ ಅಂತ ಏನಿಲ್ಲ. ನಾಳೆ ಎಲ್ಲ ನಿಮ್ಮ ಕೈಗೆ ಬರುತ್ತೆ ಅವತ್ತು. ಯಾಕಂದ್ರೆ ಒಂದೊಂದು ಸಂಸಾರ ಸಾಕೋದು ಅಷ್ಟು ಸುಲಭ ಅಲ್ಲವ. ನಾನು ಹೇಳ್ತೀನಲ್ಲ, ನಾಳೆನೆ ಅವ್ರು ಏನೋ ಮಿಸ್ ಆಗಿ, ಇಲ್ಲ ನಾವು ನಾಳೆಯಿಂದ ಏನು ನೋಡಲ್ಲ, ಉಣ್ಕೊಂಡು ತಿನ್ಕೊಂಡು ಸೈಡಲ್ಲಿ ಕೂತಿರ್ತೀವಿ, ಎಲ್ಲ ನೀವೇ ನೋಡ್ಕೊಳ್ಳಿ ಅಂತ ನಿಮ್ಗಂದ್ರು, ನಿಜವಾಗ್ಲೂ ಹೇಳ್ತೀನಿ ಅಷ್ಟು ಸುಲಭ ಅಲ್ಲ. ಸೊ ಹಾಗಾಗಿ ಅವ್ರು ಏನು ಸಂಸಾರ ನಿಭಾಯಿಸ್ತಿದ್ದಾರಲ್ಲ ಅದು ನೋಡ್ಕೊ. ಯಾವ ಸಮಯದಲ್ಲಿ ಇವ್ರು ಹಿಂಗೆ ಕಟುವಾದ ಮಾತು ಬಳಸ್ತಾ ಇದ್ದಾರೆ, ಅಥವಾ ಯಾವ ಕಾರಣಕ್ಕೆ ಇವರು ಸೊಸೆಗೊಂದು ಒಳ್ಳೆ ಸೀರೆ ಕೊಡಿಸ್ಲಿಕ್ಕೂ ಹಿಂದೆ ಮುಂದೆ ನೋಡ್ತಿದ್ದಾರೆ. ಆ ಸಮಯದಲ್ಲಿ ಅವ್ರ ತಲೆಯಲ್ಲಿ ಏನೋ ಓಡ್ತಿರ್ಬೋದು. ನೀನು ಅಂದ್ಕೊಂಡಿದ್ದೇ ಸತ್ಯ ಅಂತ ಏನಿಲ್ಲ, ಬಟ್ ಅವ್ರ ತಲೆಯಲ್ಲಿ ಏನೋ ಬೇರೆ ಓಡ್ತಿರ್ಬೋದು. ಅಥವಾ ನಿನ್ನ ಹಣೆ ಬರ ಅವ್ರ ಮೂಲಕ ಕೆಲಸ ಮಾಡಿಸ್ತಿರ್ಬೋದು, ಯಾರಿಗ್ ಗೊತ್ತು? ಅದಕ್ಕೆ ನಿನಗೆ ಒಂದು ಕಡಿಮೆ ಬೆಲೆಯ ಸೀರೆ ಅನ್ನೋ ಕಾರಣಕ್ಕೆ ಸಂಸಾರ ಕೆಡಿಸ್ಕೊಡೋವಷ್ಟು ಎಣ್ಣ ಏಳು ಅಂತ ಭಗವಂತ ನಿನಗೆ ಪರೀಕ್ಷೆ ಮಾಡ್ತಿದ್ದಾನೆ. ಅಥವಾ ಫ್ರೀಡಮ್ ಕೊಟ್ಟಿಲ್ಲ ಅನ್ನೋ ಮಾತ್ರಕ್ಕೆ ಒಂದು ಚೆನ್ನಾಗಿರೋ ಸಂಸಾರ ಹಾಳು ಮಾಡ್ಕೊಳ್ಳುವಷ್ಟು ಮೂರ್ಖಳ ಇವಳು ಅಂತ ಭಗವಂತ ವಿಧಿ ನಿನ್ನನ್ನು ಪರೀಕ್ಷೆ ಮಾಡ್ತಿರ್ಬೋದು, ಯಾರಿಗ್ ಗೊತ್ತು? ಬೇಡ, ಇವೆಲ್ಲ ಪರೀಕ್ಷೆಗಳು ಒಂದು ಹಂತ ಆದ್ಮೇಲೆ ನಿಲ್ತವೆ, ಎಲ್ಲ ಒಳ್ಳೇದಾಗುತ್ತೆ. ಈಗ ಬಿಡು ಅದನ್ನು ಹೆಚ್ಚು ಸೀರೆದು ಅದು ಇದು ಏನು ಮಾಡಕ್ ಹೋಗ್ಬೇಡವ. ಎಲ್ಲ ಸದ್ಯಕ್ಕೆ ಚೆನ್ನಾಗೇ ಇದೆ. ಮಗನಿಗೆ ಎಷ್ಟು ವರ್ಷ? 1 ವರ್ಷ ಗುರುಜಿ ಇವಾಗ. ಅತ್ತೆ ಮಾವ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರ ಅವ್ರನ್ನ? ಪಾಪನ್ ಚೆನ್ನಾಗಿ ನೋಡ್ಕೊಂತಾರೆ, ನನ್ನನ್ನು ನೋಡ್ಕೊಳಲ್ಲ ಅಂತ. ಆಯ್ತು, ಗಂಡ ಒಳ್ಳೆ ರೀತಿಯಲ್ಲಿ ಇದ್ದಾರಲ್ವ, ಅಷ್ಟೇ ಸಾಕು, ಎಲ್ಲ ಒಳ್ಳೇದಾಗುತ್ತೆ. ಇದ್ದಿದ್ರಲ್ಲೇ ತೃಪ್ತಿ ಪಡ್ಕೊಂಡು ಅಷ್ಟೇ ಇದ್ದಿದ್ರಲ್ಲಿ ತೃಪ್ತಿ. ಅಂದ್ರೆ ಕಾಡೋ ಮೇಡೋ ಅರಮನೆಯೋ ಬದುಕಿದ್ದೀನಿ, ಯಾರ್ದು ಜೀವ ಭಯ ಇಲ್ಲ, ಆರೋಗ್ಯ ಚೆನ್ನಾಗಿದೆ, ಗಂಡ ಸರಿ ದಾರಿಯಲ್ಲಿದ್ದಾರೆ, 3 ಹೊತ್ತು ಊಟ ಇದೆ, ಹಾಕೊಳ್ಳಕ್ ಬಟ್ಟೆ ಇದೆ, ಕಣ್ಣು ಮುಂದೆ ಒಂದು ಪುತ್ರ ಭಾಗ್ಯವನ್ನು ಕೊಟ್ಟಿದ್ದಾನೆ. ಮತ್ತೆ ಒಳ್ಳೇದು ಸರಿ ಹೇಳಕ್ಕೆ, ಸರಿ ತಪ್ಪು ಹೇಳಕ್ಕೆ ಮನೆಯಲ್ಲಿ ಒಬ್ರು ಹಿರಿಯ ಜೀವಗಳು ಅಂತ ಇದ್ದಾರೆ, ಮನೆ ಇದೆ, ಒಳ್ಳೆ ವಾತಾವರಣದಲ್ಲಿ ಬದುಕ್ತಿದ್ದೀನಿ. ಇದನ್ನು ಮೀರಿ ಇನ್ನೂ ಏನೋ ಬೇಕು 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 ಅನ್ನೋದು ಇದ್ದೇ ಇರುತ್ತೆ. ಅದು ಮನುಷ್ಯನಿಗೆ ಸರಿನವ. ನೀನಿಗೆ ಬಯಸ್ತಿರೋದು ನಿನಗೆ ಕೊಟ್ರೆ ಅಲ್ಲಿಗೆ ನಿಲ್ಲಲ್ಲ, ನೀನು ಮತ್ತೇನೋ ಬಯಸ್ತೀಯ. ಅದು ತಪ್ಪು ಅಂತ ನಾನು ಹೇಳಲ್ಲ, ಬಟ್ ಎಲ್ಲದಕ್ಕೂ ನಾವು ಪಾತ್ರದಾರರಾಗಬೇಕು ಅಂದ್ರೆ ಒಂದು ಸಮಯ ಬೇಕವ. ಸೊ ಆ ಸಮಯಕ್ಕಾಯು ಏನು ಮಾತಾಡಕ್ ಹೋಗಬೇಡ, ಸಮಾಧಾನವಾಗಿರು, ಚೆನ್ನಾಗಿ ಊಟ ಮಾಡು, ಗಂಡನ್ ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸು, ವಿಶ್ವಾಸಕ್ಕೆ ತಗೋ. ಅತ್ತೆ ಏನೋ ಒಂದು ಕಟುವಾಗ ಅಂದ್ರೂ ಕೂಡ ಆಯ್ತು ಅಂತ ತಲೆ ಬಗ್ಗಿಸ್ಕೊಂಡಿರು. ಏನು ಎದುರು ಮಾತು ಕೊಟ್ಟು ಏನೂ ಆಗ್ಬೇಕಾದಿಲ್ಲ. ತಪ್ಪಿದ್ರೆ ತಿದ್ದುಕೋ, ಸರಿ ಇದ್ರೆ ಸುಮ್ಮನೆ ಭಗವಂತ ಕೃಷ್ಣ ಇದು ನನ್ಗಂದಿಲ್ಲಪ್ಪ, ಇದು ನಿನ್ಗಂದಿರೋದು ಅಂದ್ಕೊಂಡು ಹೋಗತ್ತೆ. ಆಯ್ತಾ? ಅಷ್ಟು ಮಾಡವ. ಏನೇ ಗೊಂದಲ ಇದ್ರು ಈ ಕಾರ್ಯಕ್ರಮ ಇದೆ, ನಿಮಗೋಸ್ಕರನೇ ಇರೋದು. ಕರೆ ಮಾಡು, ನೀನ್ ದುಃಖ ಹಂಚ್ಕೋ, ಅಲ್ಲಿಗೆ ಅದು ಮರ್ತ್ಕೋ, ಸುಮ್ಮನೆ ಆಗ್ತಾ ಇರ್ಬೇಕು. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ದೇವ್ರೆ ನಿಮ್ಮನ್ನ ಕಳಿಸ್ದಂಗ ಆಯ್ತು. ಇರ್ಲವ. ನಾನು ತುಂಬಾ ಕನ್ಫ್ಯೂಸ್ ಇದ್ದೆ, ನಾನ್ ಮಾಡ್ತಿರೋ ಸರಿನೋ ತಪ್ಪು ನನ್ಗೇನು ಗೊತ್ತಾಗ್ತಾ ಇರ್ಲಿಲ್ಲ. ಆಗುತ್ತೆ ಪಾಪ. ಅಂದ್ರೆ ಹೇಳ್ತಾರಲ್ವ, ಒಂಚೂರು ಚೆನ್ನಾಗಿ ಕಂಫರ್ಟ್ ಝೋನಾಗಿ ಬಂದಿರೋರಿಗೆ ಸಡನ್ ಆಗಿ ಇವನ್ನೆಲ್ಲ ಕಷ್ಟ. ಈಗ ನನಗೆ, ನಾನು ನಮ್ಮ ಅಜ್ಜಿ ಮನೇಲಿ ಹೌದು ಬಡತನ ಎಲ್ಲ ಇತ್ತು, ಬಟ್ ಚೆನ್ನಾಗಿ ಒಂಚೂರು ಆರಾಮಾಗಿ ಬೆಳ್ಕೊಂಡು ಬಂದವನು. ಆದರೆ ಇತ್ತೀಚೆಗೆ ಅಪೆಂಡಿಕ್ಸ್ ಆಗ್ಬಿಡ್ತು ನನಗೆ ಆ ಥರ ಕಾಯಿಲೆ ಬಂದಿದ್ದು ನನಗಿದೆ. ಮೊದಲು ಆರಾಮಾಗಿ ಬದುಕೊಂಡಿದ್ದವನು 3 ತಿಂಗಳು ಬೆಡ್ ರೆಸ್ಟ್ ಆಗ್ಬಿಟ್ಟಿದ್ದೆ. ನಾನು ಬದುಕೋದೇ ಇಲ್ಲ ಅನ್ನೋ ಸ್ಥಿತಿಗೆ ಹೋಗ್ಬಿಟ್ಟಿದ್ದೆ. ಅಂದರೆ ಚೆನ್ನಾಗಿ ಬಂದವನಿಗೆ ಇದು ಏನು ಹಿಂಗೆ ಮಲಗಿಸ್ಬಿಡ್ತಲ್ಲ ವಿಧಿ ಎನ್ಸ್ಬಿಡ್ತು ನನಗಂತೂ. ಬಟ್ ಈಗ ನನಗೆ ಹಂಗಲ್ಲ, ಏನೋ ಒಂಚೂರು ಆದರೆ ನಂಗೆ ಧೈರ್ಯ.
ಯಾಕಂದ್ರೆ ನೀವು ಒಮ್ಮೆ ಅದನ್ನ ದಾಟಿ ಹೋಗ್ಬಿಟ್ರೆ ನಿಮ್ಮ ಭಯದ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಈಗೆಲ್ಲ ಅನುಭವಿಸ್ತಿದೆಯಲ್ವಾ, ನೆಕ್ಸ್ಟ್ ಇನ್ನೇನ್ ಸಮಸ್ಯೆ ಬಂದ್ರು ಇಷ್ಟ ಆತರ ಪಡಲ್ಲ ನೀನು. ಅಲ್ಲಿ ನಿನಗೊಂದು ಹಿಡಿತ ಸಿಕ್ಕಿರುತ್ತೆ ಬದುಕಿನ ಬಗ್ಗೆ. ಓ ಇವ್ರು ಈ ಕಾರಣಕ್ಕೆ ಹಿಂಗಂತಾರೆ, ಸೊ ಎಲ್ಲದಕ್ಕೂ ನಾನು ಮಾತಿನ ಮೂಲಕನೇ ಉತ್ತರ ಕೊಡೋಕೆ ಹೋಗೋದು ತಪ್ಪು ಮತ್ತೆ ದಡ್ಡತನ. ಯಾಕಂದ್ರೆ ಏನ್ ನನ್ನನ್ನೇ ತಪ್ಪಿತಸ್ಥರು ಮಾಡ್ತಾರೆ. ನಾನು ಅಪೋಸಿಟ್ ಆಗಿ ಮಾತಾಡ್ತಿದ್ದೆ, ಅದೇ ದೊಡ್ಡದಾಗ್ತಾ ಇತ್ತು. ಯಾಕಂದ್ರೆ ಇಲ್ಲಿ ಹಿರಿ ಜೀವ ಇವನ್ ಆತ ಅದು ಹೇಳ್ತಿರೋದು ಏನಕ್ಕೆ ಅಂತ ಮರಳುಗಾಡಿನ ಉದಾಹರಣೆ ಕೊಟ್ನಲ್ಲ, ಅದ್ರದ್ದು ನೋವು ಅದ್ರದ್ದು ಬೇಗೆ ಅದು ಇರುತ್ತೆ. ಹೊರಗಡೆ ಆಗ್ತಿದ್ರೆ ಅದು ಬರ್ಸ್ಟ್ ಆಗ್ಬಿಡುತ್ತೆ. ಅವರೆಲ್ಲ ಕುಕ್ಕರ್ ಇದ್ದಂಗೆ, ಒಳಗಡೆ ಇರೋ ಗಾಳಿಯನ್ನು ವಿಶಿಲ್ ಮೂಲಕ ಹೊರಗಡೆ ಹಾಕ್ತಿದ್ರೆ ಬ್ಲಾಸ್ಟ್ ಆಗ್ಬಿಡ್ತವೆ. ಅದೇ ತರ ಅವ್ರಿಗೆ ಶಾರ್ಟ್ ಟೆಂಪರ್ ತರ. ಹೊರಗಡೆ ಹಾಕಬೇಕು. ನೀವು ಅವಾಗ ಏನ್ ಮಾಡ್ಬೇಕು, ತಲೆ ಮೇಲೆ ಕುಕ್ಕೋದು ಕುಕ್ಕರಿಗೆ ಚಂದ, ಹತ್ತಿ ಕುಕ್ಕಕ್ಕೂ ಅಲ್ಲ. ವಿಶಲ್ ಬಡ್ಗಮ್ಮಕ್ಕರ್ ಏನ್ ಮಾಡ್ತೀಯ ಹೇಳು, ತಲೆ ಕುಕ್ತೀಯ ನೀನು, ಬಟ್ ಇಲ್ಲಿ ಕುಕ್ಕಕ್ ಹೋಗ್ಬೇಡ. ಹೊರಗಡೆ ಎಲ್ಲ ಬರ್ಸ್ಟ್ ಔಟ್ ಆಗ್ಬಿಡ್ಬೇಕು. ಎಲ್ಲ ಒಳಗಡೆ ಇರೋ ಹೇರ್ ಎಲ್ಲ ಆಚೆ ಬಂದ್ಬಿಡ್ಬೇಕು. ಅವ್ರು ಬೈದಾದ್ಮೇಲೆ ಆಮೇಲೆ ಚೆನ್ನಾಗೇ ಇರ್ತಾರೆ. ಅದೇ ಹೇಳಿದ್ದು. ಬಟ್ ಆ ಸಮಯದಲ್ಲಿ ನೀನ್ ತಲೆ ಮೇಲೆ ನಾನು ಅದನ್ನ ಅಷ್ಟೊತ್ತಿಗೆ ಅರ್ಗಿಸ್ಕೋಬೇಕು. ಓ ನೋಡು, ಈಗ ಹಿಡದೆ ನೋಡಿ ಜಾಡ. ಅಷ್ಟ್ ಮಾಡುವ, ಇದನ್ನೊಂದು ಆಟದ ತರ ತಗೋ. ಕುಕ್ಕರ್ ಶುರುವಾಯ್ತು ಈಗ ನೋಡು ಅನ್ಕೋ. ಕುಕ್ಕರ್ ಶುರುವಾಯ್ತು ಈಗ, ನಾನೀಗ ತಲೆ ಮೇಲೆ ಕುಕ್ಕರ್ ಬೇಡ, ಸುಮ್ನೆ ಇರೋಣ. ಸೊ ಅಷ್ಟೇ ತಾಯಿ. ಯಾಕಂದ್ರೆ ನಿಜವಾದ ತಾಕತ್ತು ಪ್ರದರ್ಶನವಾಗುವುದು ಯಾವಾಗ ಅಂದ್ರೆ ಎಲ್ಲ ಚೆನ್ನಾಗಿದ್ದಾಗಲ್ಲ, ಇಂಥ ಸಮಯದಲ್ಲೇ. ನಿನ್ನ ನಿಜವಾದ ತಾಕತ್ತಿರೋದು ಇಂಥ ಸಮಯದಲ್ಲಿ. ಕೂಗಾಡಕ್ಕೆ ಎಲ್ರಿಗೂ ಬರುತ್ತವ, ಮಾತಿಗೆ ಮಾತು ಕೊಡೋಕ್ ನೀನಲ್ಲ, ನಿನ್ನ ಮಗನಿಗೂ ಬರುತ್ತೆ. ಬಟ್ ಒಂಚೂರು ಮೌನವಾಗಿರ್ಲಿಕ್ಕೆ ಒಂದು ತಾಕತ್ತು ಬೇಕು, ಹೌದಲ್ಲ? ಸೊ ಹಾಗಿರು, ಡೋಂಟ್ ವರಿ. ಕಾರ್ಯಕ್ರಮ ನೋಡ್ತಾ ಇರು, ನಿನಗೊಂದು ದಾರಿ ಸಿಗುತ್ತೆ. ಯಾಕಂದ್ರೆ ಎಷ್ಟೇ ಈಗ ಒಂದೇ ತಿಂಗಳಲ್ವನವ, ಇನ್ನೂ ಒಂದಷ್ಟು ಸಾವಿರಾರು ಕಥೆಗಳಿದ್ದಾವೆ, ಕೇಳ್ತಾ ಹೋಗು. ನಿನಗೆ ಯಾವಾಗ ಎಲ್ಲಿ ಯಾರ ಜೊತೆ. ನಿನ್ನೆ ಮೊನ್ನೆ ಒಂದು ಎಪಿಸೋಡ್ ನೋಡಿದೆ ಗುರುಜಿ ಲೈವ್ ಅಲ್ಲಿ, ಅದೇ ಅವ್ರ ಸೊಸೆ ಪ್ರಾಬ್ಲಮ್ಸ್ ಎಲ್ಲ ಹೇಳ್ತಾ ಇದ್ರಲ್ಲ ಅವ್ರ ಮಾವ. ನೋಡಿ, ಹೌದು ಹೌದು ಹೌದಾ. ನಾನು ಆತರ ಎಲ್ಲ ಏನು ಮಾಡಲ್ಲ, ನಂಗೆ ಯಾಕೆ ಹಿಂಗೆ ನಾನೇನು ದೇವಸ್ಥಾನಕ್ಕೆ ಬರಲ್ಲ ಅಂತ ಹೇಳಿಲ್ಲ, ಅಥವಾ ಮಕ್ಳಿಗೆ ಬಿಸಿನೀರು ಇದು ಮೈ ಸುಡಿಸಿಲ್ಲ. ನಾನ್ ಆತರ ಏನು ಮಾಡಲ್ಲ. ಇವ್ರಿಗೆ ಚೆನ್ನಾಗಿ ಟ್ರೀಟ್ ಮಾಡ್ತೀನಿ, ಚೆನ್ನಾಗಿ ಗಂಡನ್ನು ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ. ಅವ್ರು ಮಾಡಿರೋದು ಡಿಗ್ರಿ, ನನ್ BE, ಆದ್ರೂ ನಾನು ಯಾವ ಡಿಫ್ರೆನ್ಸಸ್ ಮಾಡಲ್ಲ ಅಂತ. ಅದ್ರ ಮೇಲೆ ಡಿಫ್ರೆನ್ಸ್ ಮಾಡಿದ್ರೆ ಅಥವಾ ಅದ್ರ ಮೇಲೆ ತಾರತಮ್ಯ ಮಾಡಿದ್ರೆ ಅದು ಮನುಷ್ಯತ್ವ ಅಲ್ಲವ, ಬಿಡವ. ಚೆನ್ನಾಗಿ ಓದಿರೋನ್ ಕಟ್ಕೊಂಡ್ಬಿಟ್ಟಿದ್ರೆ ನಿನಗೆ ಬೇರೆ ರೀತಿ ಸಮಸ್ಯೆಗಳಿರ್ತಿದ್ದವು. ಯಾಕಂದ್ರೆ ಎಲ್ಲಾ ತರನ ಬದುಕನ್ನ ಆಲೋಚಿಸು. ಇಬ್ರು ಈಗ ಓಕೆ, ಆ ಕಥೆಲೆ ಕೇಳದಲ್ವ, ನಾನು ಗೌರ್ಮೆಂಟ್ ಜಾಬ್ ಇರೋರಿಗೆ ಕೊಟ್ಟಿದ್ದೆ, ಗೌರ್ಮೆಂಟ್ ಜಾಬ್ ಇರೋ ಮಗಳನ್ನೇ, ಅದು ಅವ್ರ ಮಗಳನ್ನ ಗೌರ್ಮೆಂಟ್ ಜಾಬ್ ಇರೋರಿಗೆ ಕೊಟ್ಟಿದ್ದೆ, ಹೌದಲ್ಲ? ಅಲ್ಲೇನಾಯ್ತು? ಡೈವರ್ಸ್ ಆಯ್ತು. ಅಂದ್ರೆ ಚೆನ್ನಾಗಿ ಓದಿರೋನ್ನಾಗ್ತೀನಿ ಅನ್ನೋದು ಅದು ಇನ್ನೊಂದು ದುರಂತ ಖಾದಿ. ಯಾಕಂದ್ರೆ ಆತ ನಿನ್ನ ಮುಂದೆ ಬಗ್ಲಿಕ್ಕೆ ತಯಾರೇ ಇರಲ್ಲ. ಈಗ ಇಷ್ಟೆಲ್ಲ ವಿದ್ಯೆ ಇದ್ರು ನಿನ್ನ ದೊಡ್ಡತನ ಏನಂದ್ರೆ ಗಂಡನನ್ನ ನೀನು ಅದರಿಂದ ಅಳದಿಲ್ಲ. ಸೊ ಬೆಲೆ ಕೊಡ್ತೀನಿ. ಅದು ನಿನ್ನಲ್ಲಿ ನಾನು ಮೊದಲಿಂದ ಗಮನಿಸಿದ ಸಾತ್ವಿಕ ಗುಣ, ಒಳ್ಳೆ ಗುಣ ಅದೊಂದು. ಒಳ್ಳೇದಾಗುತ್ತೆ. ಇಂಥದ್ದೇನು ಬಂದಾಗ ಕುಕ್ಕರ್ ವಿಶಿಲ್ ಹೊಡೆಯೋಕೆ ಶುರು ಆಯ್ತು ಒಂದಕ್ಕೂ ಅಷ್ಟೇ ಕೂತ್ಕೊಂಡು ಮನ್ಸಲ್ಲಿ ನಗು. ಬಟ್ ಅತ್ತೆ ಮಾವನಿಗೆ ಏನು ಗೌರವ ಕೊಡ್ಬೇಕು ಕೊಡು. ನಿನ್ನ ಅಮ್ಮನಿಗೂ ಮುಂದೆ ಯಾವತ್ತೋ ಒಂದು ದಿವಸ ಒಳ್ಳೆ ಸೊಸೆ ಸಿಕ್ಕಿ ಅವ್ರ ಅಮ್ಮನು ತಣ್ಣಗಿರ್ತಾಳೆ, ಆಯ್ತಾ? ಆಗ್ಲಿ, ಒಳ್ಳೇದಾಗ್ಲಿ. ಕಾರ್ಯಕ್ರಮ ಇದ್ದೇ ಇರುತ್ತವ. ನೀನು ಯಾವತ್ತು ಏನಾದ್ರೂ ಮನ್ಸಿಗೆ ನೋವಾದ್ರೆ ಹಂಚ್ಕೋ, ಅವ್ರ ಹತ್ರ ಅಗೌರವಾಗಿ ಮಾತಾಡಬೇಡ. ಎಲ್ಲ ಒಳ್ಳೇದಾಗುತ್ತೆ ನಿನ್ನ ಮನೆಗೆ, ಆಯ್ತಲ್ಲ? ಪಕ್ಕದ ಮನೆಗೆ ದುಡಿತಿಲ್ಲ, ನಿನ್ನ ಮನೆಗೆ ದುಡಿತಿಲ್ಲ, ಹೌದಲ್ಲ? ಎಲ್ಲ ಶುಭವಾಗುತ್ತೆ. ನೋಡ್ಕೊ, ಅಲ್ಲಿ ನೀವೇನು ಇಂಜಿನಿಯರಿಂಗ್ ಓದಿರೋದು, ಅಲ್ಲೂ ಬರ್ದಿದ್ದು 3 ಅವರ್ ಆದ್ರೂ ಕಲ್ತಿದ್ದು 5-6 ವರ್ಷ. ಇಲ್ಲೂ ಕೂಡ ಮುಂದೆ ಸಂಸಾರ ಮಾಡ್ತೀಯ, ಆದ್ರೆ ಇದೊಂದು ಸಂಸಾರ ಅನ್ನೋದು ಸಿವಿಲ್ ಇಂಜಿನಿಯರಿಂಗ್ ಇಂದ ಜಾಸ್ತಿ. ಅದು ಇಲ್ಲಿ ಮೊದಲು ಗಮನಿಸುವಿಕೆ, ಅಬ್ಸರ್ವೇಷನ್ ಇರಬೇಕು. ಗಮನಿಸುವವನಿಗಿಂತ ಉತ್ತಮ ವಿದ್ಯಾರ್ಥಿ ಇನ್ನೊಬ್ಬ ಇಲ್ಲ ಅಂತಾರೆ ದೊಡ್ಡವರು. ಅಬ್ಸರ್ವ್ ಮಾಡು.
ಓಕೆ, ಯಾವ್ಯಾವ ಪರಿಸ್ಥಿತಿಯಲ್ಲಿ ಇವರು ಹೇಗೆ ಮಾತಾಡ್ತಾರೆ, ಇವ್ರ ಎಡವಟ್ಟುಗಳೇನು, ನಾನು ಅದನ್ನು ಮಾಡ್ದಂಗೆ ಹೇಗಿರಬೇಕು. ಒಂದೇನೋ ಮನೇಲಿ ಪರಿಸ್ಥಿತಿ ಕೆಟ್ಟು ಹೋದರೆ ಎಲ್ಲ ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ನಾನು ಎಜುಕೇಟೆಡ್ ಆಗಿ ನಾನು ಸ್ವಲ್ಪ ಕಾದು ಎಲ್ಲ ತಣ್ಣಗಾದ ಮೇಲೆ ಅದಕ್ಕೆ ಉತ್ತರ ಕೊಡಬೇಕು. ಇದು ನಿನ್ನ ವ್ಯಕ್ತಿತ್ವ. ನಾವು ಹೊರಗಡೆ ಹೋಗ್ತೀನಿ ಅಂತ ನಾವು ಕೇಳೋದೇ ಬಿಟ್ಬಿಟ್ಟಿದೀನಿ ಗುರುಜಿ. ಅದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗತ್ತೆ ಅಂತ ನಾ ಕೇಳಿದ್ರೆ ನಮ್ಮ ಮನೆಗ್ ಬರ್ತೀನಿ ಅಂತ ಒಂದೇ ಒಂದ್ ಕೇಳೋದಷ್ಟೇ. ಆಯ್ತವ, ಎಲ್ಲ ನೀನು ಬಯಸೋ ಸ್ವಾತಂತ್ರ್ಯ ನಿಧಾನವಾಗಿ ನಿನಗೆ ಪ್ರಾಪ್ತವಾಗಲಿ. ಆದರೆ ಆ ಸ್ವಾತಂತ್ರ್ಯ ನಿನ್ನನ್ನು ಹಾದಿ ತಪ್ಪಿಸದೇ ಇರಲಿ, ಇದು ನನ್ನ ಹಾರೈಕೆ. ಎಚ್ಚರವಾಗಿರು, ಶುಭವಾಗಲಿ, ಎಲ್ಲ ಒಳ್ಳೇದಾಗುತ್ತೆ, ನಿನಗೆ ಸ್ವಾತಂತ್ರ್ಯವೂ ಸಿಗುತ್ತೆ. ಶುಭ ಆಗ್ಲವ. ಥ್ಯಾಂಕ್ ಯು ಸೊ ಮಚ್ ಗುರುಜಿ. ಒಂದು ಪಾನಿಪುರಿಯ ಕತೆ. ಇರಲಿ ಪಾಪ, ಆಕೆಯದ್ದು ಮುಗ್ಧತೆ ಅಂತ ಕರೆಯೋಣ, ಏನು ತೊಂದರೆ ಇಲ್ಲ. ಬಟ್ ಈಕೆಯಲ್ಲಿ ವಿಷ ಇಲ್ಲ. ನಾಳೆ ದಿನ ಅವ್ರ ಅತ್ತೆ ಆಸೆ ಹಿಡಿದ್ರು ಕೂಡ ನೋಡ್ಕೊಳ್ಳೋಷ್ಟು ಒಳ್ಳೆಯಳಿದ್ದಾರೆ ಈ ಹೆಣ್ಮಗಳು. ಒಳ್ಳೇದಾಗ್ಲವ. ಬಟ್ ನಾನು ಹೇಳೋದು, ಅತ್ತೆಯಂದಿರು ಅರ್ಥ ಮಾಡ್ಕೊಳ್ಬೇಕು. ಸೊಸೆ ಏನೋ ತುಂಬ ಉತ್ತರ ಕರ್ನಾಟಕದಲ್ಲಿ ಹೇಳಬೇಕು ಅಂದರೆ ಬೆರಕಿ, ಏನೋ ಬೆರಕಿ ಇದ್ದಾಳೆ ಅಥವಾ ಏನೋ ತುಂಬ ತಪ್ಪಿದ್ದಾಳೆ ಅಂತ ಅಂದಾಗ ಸ್ವಲ್ಪ ಸ್ಟ್ರಿಕ್ಟ್ ಮಾಡೋದು ಅದೆಲ್ಲ ಓಕೆ ಆಯಿತು. ಬಟ್ ನೀವು ಹೇಳಬೇಕು, ಮಗನಿಗೆ ಹೇಳಬೇಕು, ನೋಡೋ ಪಾಪ ಹೊಸ್ದಾಗಿ ಬಂದಿದ್ದಾಳೆ, ಅಥವಾ ಹೊಸ್ದಾಗಿ ಬಂದಿರಲಿ 10 ವರ್ಷ ಆಗಿರಲಿ, ಹೆಂಡ್ತಿಗೆ ಒಂಚೂರು ಸಮಯ ಕೊಡಪ್ಪ, ವಾರಕ್ಕೊಮ್ಮೆ ಒಂಚೂರು ಹೊರಗಡೆ ಕರ್ಕೊಂಡು ಹೋಗು. ಹೊರಗಡೆ ಅಂದರೆ ಏನು, ಊಟಿಗೋ ಕೊಡಗಿಗೋ ಜಮ್ಮು ಕಾಶ್ಮೀರಿಗೋ ಅಲ್ಲ, ಪಕ್ಕದ ರೋಡಿಗೆ ಕರ್ಕೊಂಡು ಹೋಗು. ಒಂದು ಹೋಟ್ಲಲ್ಲಿ ತಿಂಡಿ ಕೊಡ್ಸ್ಕೊಂಬ, ಅಥವಾ ಪಾನಿಪುರಿ ತಿಂದು ಬನ್ನಿ, ಹೋಗಿ ಒಂಚೂರು ಮಕ್ಳನ್ನ ಕರ್ಕೊಂಡು ಓಡಾಡ್ಕೊಂಬ. ಆವಾಗ ಒಂದು ವಾತಾವರಣ ಚೆನ್ನಾಗಿರುತ್ತೆ. ನಿಮ್ಮ ಮಗ ಚೆನ್ನಾಗಿರಲಿ ಅಂತಲೇ ತಾನು ಇಷ್ಟೆಲ್ಲ ಮಾಡಿರ್ತೀರಿ. ಇಲ್ಲಿ ಬಂದು ಎಡವಟ್ಟು ಮಾಡಿಕೊಂಡ್ರೆ ಒಳ್ಳೆಯ ಹುಣಸೆಹಣ್ಣು ತೊಳ್ದಂಗೆ ಹಾಕ್ಬಿಡುತ್ತೆ, ಆಯಿತಾ? ಮತ್ತು ಗಂಡ ಆದವರು ಕೂಡ ಈ ಹೆಂಡತಿ ತೀರಾ ಕೆಡಕು ಬುದ್ಧಿಯವಳೆ, ಆಕೆ ಸರಿಯೇ ಇಲ್ಲ ಅವಳ ಬುದ್ಧಿ ಎಂದಾಗ ಹಿಡಿತದಲ್ಲಿ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ಏನೋ ಒಂದು ಸ್ವಲ್ಪ ಗೌರವಾನ್ವಿತವಾಗಿರೋ ಹೆಣ್ಮಕ್ಳಿಗೆ ಹಿಂಗೆ ಬಂದಾಗ, ಅಮ್ಮ ಏನೋ ಒಂದು 6 ತಿಂಗಳಿಗೋ 5 ತಿಂಗಳಿಗೋ ತವ್ರ ಮನೆಗೆ ಹೋಗಬೇಕು ಅಂತಾಳೆ, ನಾನು ಹೋಗಿ ಬರ್ತೀನಿ ಒಂದು 2 ದಿನ, ಇಲ್ಲಾಂದರೆ ಅಮ್ಮ ಇಲ್ಲಿ ಹೊರಗಡೆ ಹೋಗಿ ಒಂಚೂರು ಓಡಾಡ್ಸ್ಕೊಂಬರ್ತೀನಮ್ಮ ಅಂತ ಅತ್ತೆ ಮಾವ ಅಥವಾ ಈ ಮಗ ಇವರು ಬಂದಿರೋ ಹೆಣ್ಮಗಳನ್ನು ಸ್ವಲ್ಪ ಹಾಗೆ ಒಲಿಸ್ಕೊಳ್ಬೇಕು. ಇಲ್ಲ ನಾವು ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂದರೆ ಕಾಲ ಬದಲಾಗಿದೆ. ಭಗವಂತ ಎಲ್ಲ ಒಳ್ಳೇದಾಗಲಿ, ಶುಭವಾಗಲಿ. ಈ ಹುಡುಗಿಗೆ ಪಾಪ ಈ ಹೆಣ್ಮಗಳಿಗೆ ಪಾನಿಪುರಿ ತಿನ್ನುವಷ್ಟಾದ್ರೂ ಸ್ವಾತಂತ್ರ್ಯ ಸಿಗಲಪ್ಪ ದೇವ್ರೆ. ಪಾಪ. ಬಟ್ ಆಕೆಲ್ಲೊಂದು ಮುಗ್ಧತೆ ಇದೆ, ಒಳ್ಳೆಯದಾಗುತ್ತೆ.